ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯೇತ್ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹರಿ ಓಂ. ಹರಿ ಓಂ. ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಂತದಕ್ಕೆ ಹೆಸರು. ಅದರಲ್ಲಿ ನಿನ್ನೆಯ ತನಕ 10 ಶ್ಲೋಕಗಳನ್ನ ನಾವು ಅಭ್ಯಾಸ ಮಾಡಿದ್ದೀವಿ. ಇವತ್ತಿಂದ 11ನೇ ಶ್ಲೋಕ. ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಅಂತಂದ್ರೆ ಪರೋಕ್ಷ ಜ್ಞಾನ, ವಿಜ್ಞಾನ ಅಂತಂದ್ರೆ ಇನ್ನು ಬಹಳ ಆಳಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಎಷ್ಟೋ ಸಂಗತಿಗಳು ಕಣ್ಣಿಗೆ ಕಾಣಿಸಲಾದ್ರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದಕ್ಕೆ ವಿಜ್ಞಾನ ಅಂತಾರೆ, ವಿಶೇಷವಾದ ಜ್ಞಾನ. ಇದರಲ್ಲಿ ಅದೇ ವಿಷಯಗಳನ್ನು ಬೇರೆ ಬೇರೆ ತಿಳಿಸ್ತಾ ಇದ್ರು ಭಗವಂತ, ಹೀಗೆ ಇದ್ದೀನಿ ಅಂತ. ಏಕಾಗ್ರತೆಯಿಂದ ಹೇಳೋರು ಏಕಾಗ್ರತೆಯಿಂದ ಹೇಳ್ಬೇಕು, ಕೇಳೋರು ಏಕಾಗ್ರತೆಯಿಂದ ಕೇಳಬೇಕು. ಮನಸ್ಸು ಚಂಚಲ ಆದ್ರೆ ಈ ಸಬ್ಜೆಕ್ಟ್ ಅರ್ಥವಾಗಲ್ಲ. 10ನೇ ಶ್ಲೋಕದಲ್ಲಿ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಏ ಪಾರ್ಥ, ಅರ್ಜುನ, ಇದು ಅನಾದಿ ಕಾಲದಿಂದ ಬಹಳ ಇರತಕ್ಕಂಥದ್ದು, ಅನಾದಿ ಕಾಲದವರೆಗೂ ಇರತಕ್ಕಂಥ ಸನಾತನ ಇದು. ಏನಂತಂದ್ರೆ ಎಲ್ಲಾ ಜೀವರಾಶಿಗಳಿಗೆ ನಾನು ಬೀಜ ರೂಪದಲ್ಲಿ ಇರ್ತೇನೆ ಅಂತ ಭಗವಂತ. ಒಂದೇ ಒಂದು ಮಾವನ ವಾಟೆ ನಾವು ಬಿಸಾಕಿದ್ರೆ ಮರ ಆಗತ್ತದು. ಹಾಕಿದ್ರೆ ಒಂದು ಸಣ್ಣ ವಾಟೆ ಮಾವನ ಬೀಜ, ಆದ್ರೆ ಅದು ದೊಡ್ಡ ಮರ ಆಗಿ ಸಾವಿರಾರು ಹಣ್ಣುಗಳಿಗೆ ಅದು ಕಾರಣೀಭೂತ ಆಗತ್ತೆ. ಹಾಗೆ ಇಡೀ ಜಗತ್ತಿಗೆ ಭಗವಂತ ಬೀಜ ರೂಪದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಗಾಢವಾದಂತಹದ್ದು, ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಬುದ್ಧಿಮತಾಮಸ್ಮಿ ತೇಜಸ್ ತೇಜಸ್ವಿನಾಮಹಂ. ನಿಮ್ಗೆ ಎಲ್ಲಿ ವಿಪರೀತ ಜ್ಞಾನ ಅಂತ ಕಾಣಿಸುತ್ತೋ ಯಾರಲ್ಲಾದ್ರೂ ಮಹಾಜ್ಞಾನಿಗಳು ಅಂತಂದ್ರೆ ಆ ಜ್ಞಾನಕ್ಕೆ ನಾನು ಕಾರಣ. ಆ ಬುದ್ಧಿ ಜ್ಞಾನಿಗಳು ಹಂಗೆ ಅನ್ಕೊಂಡಿರ್ತಾರೆ, ನನ್ನಿಂದ ಅಲ್ಲ ಭಗವಂತನಿಂದ ನಮ್ಗೆ ಇಷ್ಟೆಲ್ಲ ಆಗಿದೆ ಅಂತ. ಹಾಗೆ ತೇಜಸ್ಸು, ವಿಪರೀತ ಮುಖದ ತೇಜಸ್ಸು, ನೋಡಿದ್ರೆ ಸಾಕು ಕಾಲ ಬಿದ್ದು ನಮಸ್ಕಾರ ಪಾಲ್ಬೇಕು ಅಂತ ತೇಜಸ್ಸು ವ್ಯಕ್ತಿ ಇರ್ತಾರೆ. ಆ ತೇಜಸ್ಸು ಕೂಡ ನನ್ನಿಂದ ಬಂದಿರೋದು ಅಂತ ಇಲ್ಲಿ ತನಕ ನಿನ್ನೆ ಕೇಳಿದ್ವಿ. ಇವತ್ತಿಂದ 11ನೇ ಶ್ಲೋಕ. ನಾವು ಉಚ್ಚಾರಣೆನೂ ಕಲ್ತ್ಕೋಬೇಕು, ಅದಕ್ಕೆ 8 ಅಕ್ಷರಕ್ಕೆ ನಿಲ್ಲಿಸ್ತಕ್ಕಂಥದ್ದು ಮತ್ತು ಪದ ವಿಭಾಗ ಮಾಡತಕ್ಕಂಥದ್ದು, ಅದರ ಅರ್ಥ ನಮ್ಮ ಭಾಷೆಗೆ ಹತ್ತದಲ್ಲಿರ್ತಕ್ಕಂಥ ಅರ್ಥವನ್ನು ತಿಳ್ಕೊಳ್ಳುವಂಥದ್ದು, ಇಷ್ಟೆಲ್ಲೂ ಆಗ್ಬೇಕು. ಆಮೇಲೆ ಆ ಅರ್ಥದ ಅನುಸಂಧಾನ ಮಾಡೋದು. ಅನುಸಂಧಾನ ಅಂದ್ರೆ ಇದೇನರ್ಥ ಅಂತ ಒಂದು ಸ್ವಲ್ಪ ಹೊತ್ತು ಈ ಕ್ಲಾಸ್ ಮುಗಿದ ನಂತರ, ಆಮೇಲೆ ನಾಳೆ ಬಿಫೋರ್ 24 hours 24 ಗಂಟೆ ಮುಂಚೆ ಒಂದು ಸ್ವಲ್ಪ ಹೊತ್ತು, ಅದು ಕೂಡ ಒಂದು 1/4 ಗಂಟೆ 10 ಗಂಟೆ ಇದ್ರ ವಿಷಯ ಯೋಚನೆ ಮಾಡೋದು. ಮಾಡಿದಾಗ ಇದ್ರ ಇನ್ನಷ್ಟು ಅದರ ಅರ್ಥ ಹೊಳಪು ನಮ್ಗೆ ಹೊಳೆಯುತ್ತೆ. 11ನೇ ಶ್ಲೋಕ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹೇ ಭರತರ್ಷಭ ಅಂದ್ರೆ ಭರತ ಕುಲದಲ್ಲಿ ಹುಟ್ಟಂತ ಶ್ರೇಷ್ಠನೇ ಅಂತ ಭರತರ್ಷಭ. ಬಲವತಾಂ ಕಾಮರಾಗ ವಿವರ್ಜಿತಂ ಬಲಂ ಅಂದ್ರೆ ಬಲವತಾಂ ಅಂತಂದ್ರೆ ತುಂಬಾ ಶಕ್ತಿ ಇರತಕ್ಕಂಥವ್ರಲ್ಲಿ ಇರ್ತಕ್ಕಂಥ ಬಲ ಬಲಂ ಅವರ ಬಲ ನಾನೇ ಅಂತ. ಬಲವತಾಂ ಬಲಂ, ಅತ್ಯಂತ ಶಕ್ತಿಶಾಲಿಗಳು, ಅವರ ಬಲ ನಾನೇನೆ ಅಂತ, ನನ್ನಿಂದ ಅಥವಾ ನಾನೇನೆ. ಚ ಮತ್ತು ಅಹಂ
ಕಾಮರಾಗ ವಿವರ್ಜಿತಂ. ಕಾಮ ರಾಗ ವಿವರ್ಜಿತಂ. ಆ ಬಲ ಹೆಂಗಪ್ಪ ಅಂತಂದ್ರೆ, ಯಾರ ಬಲ ನಾನಾಗಿರ್ತೀನಿ ಅಂತಂದ್ರೆ ರಾಕ್ಷಸರ ಬಲ ಅಲ್ಲ, ಅವರು ಇದು ದೈವಿ ಶಕ್ತಿಯ ಬಲ. ಯಾಕಂದ್ರೆ ಕಾಮ ರಾಗ ವಿವರ್ಜಿತಂ, ಯಾರು ಅನಗತ್ಯವಾದಂತಹ ಕಾಮನೆಗಳು ಅಂತ ಇರುತ್ತಲ್ಲ, ನಿಷಿದ್ಧ ಕಾಮನೆಗಳು, ಅದನ್ನ ಮತ್ತು ನಿಷಿದ್ಧವಾದಂತ ರಾಗ ಅಂತಂದ್ರೆ ಅದ್ರ ಮೇಲೆ ಪ್ರೀತಿ ಅಟ್ಯಾಚ್ಮೆಂಟ್ ಏನಿರುತ್ತೆ ಅದನ್ನೆಲ್ಲ ಬಿಟ್ಟಿರ್ತಕ್ಕಂಥ ವಿವರ್ಜಿತಂ, ವರ್ಜಿತಾನೆ ಬಿಡುದು, ಬಿಟ್ಟಿರ್ತಕ್ಕಂಥ ಅಂತ ವ್ಯಕ್ತಿಗಳ ಬಲದಲ್ಲಿ ನಾನಿರುತ್ತೇನೆ. ಕಾಮರಾಗ ವಿವರ್ಜಿತ. ಕಾಮ ಅಂತಂದ್ರೆ ಬಯಕೆಗಳು ಅಂತ, ಅಂದ್ರೆ ಬಯಕೆಗಳು ಬೇಕು, ನಮ್ಗೆ ಬಯಕೆ ಇಲ್ದೇ ಇರಕ್ಕೆ ಆಗೋದಿಲ್ಲ ಅಲ್ವಾ. ಈಗ ಭೌತಿಕ ಜನ ಕಲ್ತ್ಬೇಕು, ಉಪನಿಷತ್ ಕಲ್ತ್ಬೇಕು, ವೇದರು ಕಲ್ತ್ಬೇಕು, ಬಯಕೆ, ಅದು ಬಯಕೆನೆ, ಅಂತದಲ್ಲ. ನಿಷಿದ್ಧ ಬಯಕೆಗಳು, ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬಯಕೆಗಳು, ಅದನ್ನ ಬಿಟ್ಟಿರ್ಬೇಕು ಅಂತ. ಮುಂದಿನ ಸಾಲ ಅದೇ ಬರ್ತದೆ, ಧರ್ಮ ಅವಿರುದ್ಧೋ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆಗಳಲ್ಲಿ ನಾನಿರುತ್ತೇನೆ ಅಂತ ಅರ್ಥ. ನೆಕ್ಸ್ಟ್, ಧರ್ಮ ಅವಿರುದ್ಧ ಭೂತೇಶು, ಜೀವರಾಶಿಗಳಲ್ಲಿ ಕಾಮಹ ಅಸ್ಮಿ ಭರತರ್ಷಭ. ಈ ಭರತರ್ಷಭ, ಆ ಕಾಮನೆಗಳು ನಾನೇ ಅಂತ. ಅಂದ್ರೆ ಧರ್ಮಕ್ಕೆ ವಿರುದ್ಧವಾದ ಕಾಮನೆಗಳು ತುಂಬಾ, ಧರ್ಮಕ್ಕೆ ವಿರುದ್ಧವಾದ ಕಾಮನೆಗಳು ತುಂಬಾ ಇದೆ. ಧರ್ಮಕ್ಕೆ ವಿರೋಧವಲ್ಲದ ಅವಿರುದ್ಧ, ಅವಿರುದ್ಧ ಯಾವುದು? ಧರ್ಮಕ್ಕೆ ವಿರೋಧವಾದ ಕಾಮನೆಗಳು ಏನು? ನಾನು ಯಜ್ಞ ಮಾಡಬೇಕು, ನಾನು ಯಾಗ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಸಾವಿರಾರು ಜನಕ್ಕೆ ಜ್ಞಾನ ಕೊಡಬೇಕು, ಇದೆಲ್ಲ ಕೂಡ ಧರ್ಮಕ್ಕೆ ವಿರೋಧವಲ್ಲದಂತಹ ಕಾಮನೆಗಳು. ಆ ಬಯಕೆಗಳನ್ನ ಈಡೇರಿಸೋಕೋಸ್ಕರ ನಾನು ಅದ್ರಲ್ಲಿ ನಾನೇ ಇರ್ತೇನೆ ಅಂತ ಹೇಳ್ತಾರೆ. ಧರ್ಮ ಅವಿರುದ್ಧ ಅಂತ, ಧರ್ಮ ವಿರುದ್ಧ ಅಂತಿದೆ, ಧರ್ಮ ಅವಿರುದ್ಧ ಭೂತೇಶು ಕಾಮಹ ಅಸ್ಮಿ ಭರತರ್ಷಭ. ಹಾಗೆ ಮೇಲ್ಗಡೆ ಸಾಲಿನಲ್ಲಿ ಬಲಶಾಲಿಗಳಲ್ಲಿ, ಎಂತ ಬಲಶಾಲಿಗಳು? ಯಾರು ಕಾಮರಾಗಗಳನ್ನು ಬಿಟ್ಟಿರ್ತಾರೆ ಅಂತ ಬಲಶಾಲಿ. ಬಲಶಾಲಿ ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ ಅಂತಲ್ಲ, ಬಹಳ ಕಷ್ಟ ರೀ. ಹಣದ ಆಸೆ ಬಿಟ್ಬಿಡು ಅಂತ 1000 ಹೇಳ್ಬೋದು, ಬಿಡಕ್ಕಾಗತ್ತಾ? ಬಹಳ ಕಷ್ಟ. ಹಣದ ಆಸೆ ಅಲ್ಲ ಅದು, ತುಂಬಾ ಎಷ್ಟು ಬಂದ್ರು ಬರ್ಲಿ ಅನ್ಸುತ್ತೆ, ಅದು ಗೆಲ್ಲೋದು ಬಹಳ ಕಷ್ಟ ಆಸೆಗಳನ್ನು. ಹಂಗೇನೆ ಲೈಂಗಿಕ ಬಯಕೆಗಳು, ಗಂಡು ಹೆಣ್ಣಿನ ಸಂಪರ್ಕ, ಅದರ ಸುಖ ಬಿಟ್ಬಿಡಿ ಅಂತಂದ್ರೆ ಬಿಟ್ಟಂತೂ ಬೇಕಾಷ್ಟು ಜನ ಇದ್ದಾರೆ, ಇಲ್ಲ ಅಂತಂತಲ್ಲ, ಕಷ್ಟ ಅಂತ. ಹೆಸರು ಬೇಕು, ಪ್ರಸಿದ್ಧಿ ಬೇಕು ಅಂತ ಆಸೆ ಕೆಲವರಿಗೆ, ಅದು ಬಹಳ ಕಷ್ಟ ಬಿಡೋದು. ಹೆಂಗಾದ್ರೂ ನನ್ನ ಹೆಸರು ಬರ್ಲಿ ಅಂತ ಸ್ವಲ್ಪ ಹೊಗಳಿದ್ರೆ ಸಾಕು, ಕರೆಕ್ಟ್ ಹೋಗಿ ಶುರು ಆಸೆ ಹೋಗ, ಹೋಳಿಸ್ಕೋಬೇಕು ಅಂತ ಆಸೆ, ಪ್ರಸಿದ್ಧಿ ಬೇಕು ಅಂತ ಆಸೆ, ಕೀರ್ತಿ ಬೇಕು ಅಂತ ಆಸೆ, ಅಧಿಕಾರ ಬೇಕು ಅಂತ ಆಸೆ. ಇದೆಲ್ಲ ಕೂಡ ಆಸೆಗಳನ್ನ ಗೆದ್ದಿರ್ತಕ್ಕಂಥವ್ರಿಗೆ ಅವ್ರೊಂದು ದೊಡ್ಡ ಶಕ್ತಿ. ಅದು ಬಹಳ ಕಷ್ಟ ಗೆಲ್ಲೋದು. ಅದನ್ನ ಗೆದ್ದಿರ್ತಾರಲ್ಲ, ಅದಕ್ಕೆ ಕಾರಣ ನಾನೇನೆ ಅಂತ ಹೇಳ್ತಿರೋದು. ಕರ್ತವ್ಯತಲ್ವ ಇವಾಗ? ಫಲಂ ಬಲವತಾಂ ಚ ಅಹಂ ಕಾಮರಾಗ ವಿವರ್ಜಿತಂ. ಯಾರು ಒಪ್ಕೊಳ್ಳಿ ಬಿಡ್ಲಿ, ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಇರೋದು ಹೇಳ್ಬೇಕಂತ ಹೇಳ್ಬೇಕು. ನೋಡಿ, ಈಗ ಮೋದಿ ಅವ್ರಿಗೆ ಅವ್ರ ಮನಸ್ಸು ಮಾಡಿದ್ರೆ ಎಷ್ಟೊತ್ತಿಗೆ ಇಡೀ ಫ್ಯಾಮಿಲಿಗೆ ಎಲ್ಲ ಕೋಟ್ಯಾಂತರ ಬದುಕು ಕೊಡೋದಾಯ್ತು. ಮತ್ತೆ ಚೀಫ್ ಮಿನಿಸ್ಟರ್ ಆಗಿದ್ರು, ಪ್ರೈಮ್ ಮಿನಿಸ್ಟರ್ ಆಗೇನೆ ಆಗ್ಲಿ, ಇದು 3ನೇ ಸಲ ಬರ್ತಿದ್ದಾರೆ, 10 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅದಕ್ಕೆ ಮುಂಚೆ 3 ಸೆಷನ್ ಚೀಫ್ ಮಿನಿಸ್ಟರ್, ಬೇಕಾದಂಗೆ ದುಡ್ಡು ಬಂತು. ಆ ಎಲ್ಲ ಅಂದ್ರೆ ದುಡ್ಡು ಅಂದ್ರೆ ಅಫಿಷಿಯಲ್ ಆಗಿ ಬಂದಂತ ದುಡ್ಡು, ಅನ್ಅಫಿಷಿಯಲ್ ಮುಟ್ಟೇ ಇಲ್ಲ ಅವರು. ಅಫಿಷಿಯಲ್ ಆಗಿ ಒಬ್ಬ ಚೀಫ್ ಮಿನಿಸ್ಟರ್ ಏನ್ ದುಡ್ಡು ಕೊಡ್ಬೇಕು ಅಂತದ್ರಲ್ಲಿ ಬೇಕಾದ ಬಂದು ಕೂಡ ಅದೆಲ್ಲವನ್ನು ಕೂಡ ಕೊಟ್ಟು, ಅದೆಲ್ಲ ಕೊಟ್ಬಿಟ್ಟಿದ್ದಾರೆ. ಸ್ವಂತದ್ದು ಅಂತ ಅನ್ನೋಂಥದ್ದು ತುಂಬಾ ಕಡಿಮೆ. ಮತ್ತೆ ಯಾವುದು ಕೂಡ ಇಲ್ಲಿಗೆಲ್ಲ ಮಾಡೋದಕ್ಕಂತ ಒಂದು ಕೆಲಸವೂ ಇಲ್ಲ. ಅಷ್ಟೊಂದು ಶಕ್ತಿ ಹೆಂಗಪ್ಪ ಬಂತು ಅಂತಾರೆ, ಅವ್ರಿಗಿರ್ತಕ್ಕಂಥ ಭಗವಂತನ ಮೇಲೆ ನಂಬಿಕೆ ಮತ್ತು ಭಕ್ತಿ, ಅದು ನಾನು ಅಂತ ಕೃಷ್ಣ ಹೇಳ್ತಾರೆ. ಅನೇಕ ಜನ ಹತ್ರ ಇದ್ದಾರೆ. ಈಗ ಅಬ್ದುಲ್ ಕಲಾಂ ಅವರಿದ್ರು, ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಒಂದು ಪೆಟ್ಟಿಗೆ ತಗೊಂಡು ಹೋಗಿದ್ರು ಒಳಗಡೆ. ಎಂಥ ಒಂದು ಹೈಯೆಸ್ಟ್ ಪೋಸ್ಟ್ ಅಲ್ಲಿದ್ರು. ವಾಪಸ್ ಬರೋಕ್ಕಾಗ ಬಂದ್ರೆ ಅವ್ರಿಗೆ ಬಂದಂತ ಅನೇಕ ಕೊಡುಗೆಗಳು ಎಲ್ಲರೂ ಕೂಡ ಅಲ್ಲಿ ಮ್ಯೂಸಿಯಂ ಕೊಟ್ಬಿಟ್ಟು, ಮುಂಚೆ ಯಾವ ಪೆಟ್ಟಿಗೆ ಇಟ್ಕೊಂಡಿದ್ರು ಅದೇ ಪೆಟ್ಟಿಗೆ ತಗೊಂಡು ವಾಪಸ್ ಹೋಗ್ತಾರೆ. ಅಂದ್ರೆ ಇಂಥ ದೊಡ್ಡ ವ್ಯಕ್ತಿ, ಇಷ್ಟು ಶಕ್ತಿ ಅವ್ರಿಗೆ, ಕಾಮನೆಗಳನ್ನ ಗೆದ್ದಿರತಕ್ಕಂಥ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಭಗವಂತನ ಭಕ್ತಿಯಿಂದ ಬಂತು. ಅದರಿಂದ ನಮ್ಗಳಿಗೂ ಕೂಡ ನಮ್ಗೆ ಅನಗತ್ಯವಾಗಿರ್ತಕ್ಕಂಥ ಮೋಹ ಮಮತೆ ಎಲ್ಲ ಬಿಡ್ಬೇಕಲ್ವ.
ಅದಕ್ಕೆ ಒಂದೇ ದಾರಿ, ಭಗವಂತನ ಶರಣಾಗತರಾಗಬೇಕು. ಬಲಂ ಬಲವತಾಂಶ, ಅವ್ರಲ್ಲಿರ್ತಕ್ಕಂಥ ಶಕ್ತಿ. ಈಗ ಒಬ್ಬ ತುಂಬಾ ದುಡ್ಡಿದೆ ಮತ್ತು ಒಳ್ಳೆ ತುಂಬಾ ಇನ್ಫ್ಲೂಯೆನ್ಸ್ ಇದೆಲ್ಲ ಇದೆ. ಆಗಿದ್ದಾಗ ಏನ್ ಮಾಡ್ತಾರೆ ಅವರು? ಸಹಜವಾಗಿ ಕೆಟ್ಟ ಸಂಗತಿ ತಿರುಗಕ್ಕೆ ನೋಡ್ತಾರೆ, ಯಾಕೆ ದುಡ್ಡಿರುತ್ತೆ. ಆದ್ರೆ ಹಂಗಲ್ಲ, ತಿರುಗದೆ ಇರತಕ್ಕಂಥದ್ದು ಅದು ಶಕ್ತಿ, ಅದು ಇಂಪಾರ್ಟೆಂಟ್. ಬಲಂ ಬಲವತಾಂ ಚ ಅಹಂ ಕಾಮರಾಗ ವಿವರ್ಜಿತಂ ಧರ್ಮ ಅವಿರುದ್ಧೋ ಭೂತೇಶು ಕಾಮಃ ಅಸ್ಮಿ ಭರತರ್ಷಭ. 12ನೇ ಶ್ಲೋಕಕ್ಕೆ ಹೋಗೋಣ ಈಗ. ಯೇ ಚೈವ ಸಾತ್ವಿಕಾ ಭಾವಾನ್ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಈಗಾಗಲೇ ನಾವು 3 ಗುಣಗಳ ಬಗ್ಗೆ ತುಂಬಾ ಕೇಳಿದ್ವಿ. ಇಡೀ ಜಗತ್ತು 3 ಗುಣಗಳಿಂದ ಕೂಡಿರತಕ್ಕಂಥದ್ದು. 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಇದು ಜಗತ್ತಿನ ಎಲ್ಲಾ ವಸ್ತುಗಳಲ್ಲೂ ಕೂಡ ಇದೆ. ವಸ್ತುಗಳಲ್ಲಿ ಇದೆ, ಜಡ ವಸ್ತುಗಳಲ್ಲಿ, ಪ್ರಕೃತಿನಲ್ಲಿದೆ, ನಮ್ಮೊಳಗೂ ಇದೆ. ಒಬ್ಬ ವ್ಯಕ್ತಿ ಅವನು ಏನು ಮಾಡಿದ್ರು ಅವನು ಮಹಾದ್ರೋಹಿ, ಕೆಟ್ಟವನು, ಎಲ್ಲ ತಪ್ಪೇ ಮಾಡ್ತಿರ್ತಾನೆ, ಒಬ್ಬ ಹೇಳ್ದಂಗೆ ಕೇಳಲ್ಲ ಅಂತ ಹೇಳಿದ್ರೆ ಅವನು ತಾಮಸ ವ್ಯಕ್ತಿ ಅಂತ. ಜಸ್ಟ್ ಲೈಕ್ ರಾವಣನ್ ತರನೋ ಅಥವಾ ಕಂಸನ್ ತರನೋ ಇರ್ತಾರಲ್ಲ ಅಂತವ್ರಿಗೆ ತಾಮಸ ಅಂತ ಕರೀತಾರೆ. ಇನ್ ಕೆಲವರು ಇರ್ತಾರೆ ಅದಕ್ಕಿಂತ ಸ್ವಲ್ಪ ಉತ್ತಮರು, ಅವರು ತಾಮಸ ಗುಣ ತುಂಬಾ ಕಡಿಮೆ, ಆದ್ರೆ ರಜೋಗುಣ ಜಾಸ್ತಿ. ರಜೋಗುಣ ಅಂತಂದ್ರೆ ಎಲ್ಲ ನನಗೆ ಬೇಕು, ನನಗೆ ಬೇಕು ಅಂತಕೊಂಡು ಬೆಳಗಿಂದ ರಾತ್ರಿ ಅಲ್ಲ, ರಾತ್ರಿನೂ ಆಕ್ಟಿವ್ ಆಗಿರೋದು. ಅಂದ್ರೆ ಅಧಿಕಾರ, ಹಣ, ಸಂಪತ್ತು ಇದನ್ನ ಕೂಡಿಸೋದ್ರಲ್ಲಿ ತುಂಬಾ ಬ್ಯುಸಿ ಆಗಿರುತ್ತೆ. ಅದಕ್ಕೆ ರಜೋಗುಣ ಅಂತ ಅಂತಾರೆ. ಅವ್ರು ಮಿಕ್ಕಿದ ಕಡೆ ತಲೆ ಓಡಿಸ್ತಾರೆ. ಇನ್ನು ಸತ್ವಗುಣ ಸಂಪನ್ನರು ಅಂತಂದ್ರೆ ಅವ್ರಿಗೆ ಜ್ಞಾನಕ್ಕೆ ಪ್ರಧಾನ. ಅವ್ರಿಗೆ ಜ್ಞಾನ, ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಜ್ಞಾನ, ಆಮೇಲೆ ಮಿಕ್ಕಿದ ರಾಜಸ ಮತ್ತು ಒಂದಿಷ್ಟು ತಾಮಸ ಇದ್ದೇ ಇರುತ್ತೆ. ಹೀಗೆ 3 ಗುಣಗಳಿಂದ ಇದು ವ್ಯಕ್ತಿಗಳನ್ನ ಹೇಳ್ತಾ ಇರೋಂಥದ್ದು. ಆಹಾರದಲ್ಲೂ ಉಂಟು, ಎಲ್ಲಾದ್ರಲ್ಲೂ ತಪಸ್ಸಲ್ಲಿ ಉಂಟು, ಚಿಂತನೆಯಲ್ಲೂ ಉಂಟು. ಸಾತ್ವಿಕ ಚಿಂತನೆ, ರಾಜಸಿಕ ಚಿಂತನೆ, ತಾಮಸಿಕ ಚಿಂತನೆ ಅಂತ ಎಲ್ಲದರಲ್ಲೂ ಇದೆ. ಅದರಿಂದ ಅದ್ರ ಬಗ್ಗೆ ಇಷ್ಟು ತಿಳ್ಕೊಂಡಿದ್ರೆ ಈ ಶ್ಲೋಕ ಅರ್ಥವಾಗ್ತದೆ. ಯೇ ಚ ಏವ ಸಾತ್ವಿಕಾ ಭಾವ ರಾಜಸಾಹ ತಾಮಸಾಹ ಚ ಯೇ ಮತ್ತ ಏವೇತಿ ತಾನ್ ವಿಧಿ ನ ತು ಅಹಂ ತೇಷು ತೇ ಮಯಿ. ಅಂದ್ರೆ ಚ ಅಂದ್ರೆ ಮತ್ತು, ಏವ ಅಂದ್ರೆ ಕೂಡ ಅಂತ. ಈ ಸಾತ್ವಿಕಾ ಭಾವಾಹ, ಯಾರ್ಯಾರಿಗೆ, ಅಂದ್ರೆ ಯಾರ್ಯಾರಿಗೆ ಸಾತ್ವಿಕ ಗುಣ ಇರುತ್ತೋ, ಆ ಭಾವ ಅಂದ್ರೆ ಆ ಭಾವ ಸಾತ್ವಿಕ ಭಾವ ಇರುತ್ತೋ, ಹಾಗೆ ರಾಜಸ ಭಾವ ಯಾರ್ಯಾರಿಗಿರುತ್ತೋ, ತಾಮಸ ಭಾವ ಯಾರ್ಯಾರಿಗಿರುತ್ತೋ ಅದೆಲ್ಲವೂ ಕೂಡ ಮತ್ತ ಇವ ತಾನ್ ವಿದ್ಯೆ, ನನ್ನಿಂದಲೇ ಆಗಿದೆ ಅಂತ ತಿಳ್ಕೋ. ಯಾಕಂದ್ರೆ ಈ 3 ಗುಣಗಳನ್ನ ಸೃಷ್ಟಿ ಮಾಡಿದಂತವನೇ ಭಗವಂತ. ಈ 3 ಪ್ರಾಪರ್ಟೀಸ್ ಗುಣಗಳು ಅಂತಂದ್ರೆ ಇದೆಲ್ಲವೂ ಕೂಡ ಮತ್ತ ಇವ ನನ್ನಿಂದಲೇ ಅಂತ ತಾನ್ ವಿದ್ಯೆ ಅಂತ ತಿಳ್ಕೊ. ಅದು 2ನೇ ಸಾಲು. ನ ತು ಆದ್ರೆ ಅಹಂ ತೇ ನ ತೇಷು ತೇ ಮಯಿ, ಆದ್ರೆ ಅದು ನನ್ನೊಳಗಿಲ್ಲ. ಯಾಕಂದ್ರೆ ಅವನೇ ಸೃಷ್ಟಿ ಮಾಡಿರೋದು. ಭಗವಂತನಿಗೆ 3 ಗುಣಗಳು ಏನು ಮಾಡ್ಲಿಕ್ಕಾಗ ಅವನೇ ಸೃಷ್ಟಿ ಮಾಡಿರೋದು. ಹಂಗಾಗಿ ನಾನು 3ಗಳಿಂದ ಆಚೆ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನಿಗೆ ಗುಣಾತೀತ ಅಂತ ಹೇಳ್ತಾರೆ. ಗುಣ ಪ್ಲಸ್ ಅತೀತ. ನಾವೆಲ್ಲ ಗುಣಕ್ಕೆ, ಆ ಸತ್ವರಜಸ್ ತಮೋ ಗುಣಕ್ಕೆ ಒಳಗಾದಂಥವ್ರು. ಇದು ವಿಸ್ತಾರವಾದಂತ ಅರ್ಥ ನಿಮ್ಗೆ 14ನೇ ಅಧ್ಯಾಯದಿಂದ ಪ್ರಾರಂಭ ಆಗುತ್ತೆ, 17ನೇ ಅಧ್ಯಾಯ ತನಕ ಬರ್ತವೆ, 18ರೂ ಬರ್ತವೆ. ನಾವೆಲ್ಲ ಗುರಿ ಏನಪ್ಪಾ ಅಂತಂದ್ರೆ ತಾಮಸ ಗುಣ, ನೀವು ಪ್ರಮಾದ ಮಾಡಿದ್ದೇ ಮಾಡಿ ತಪ್ಪುಗಳು ಮಾಡ್ತಾರಲ್ಲ ಅದಕ್ಕೆ ತಾಮಸ ಗುಣ ಅಂತ. ಬಹುತೇಕ ಜನ ರಾಜಸರು, ಯಾಕಂತಂದ್ರೆ ಅವರು 24 ಗಂಟೆ ಕೆಲಸ, ನೋ ಟೈಮ್ ಮಾಡ್ತಾ ಇರೋದೆಲ್ಲ ದ್ರವ್ಯ ಸಂಪಾದನೆ ಮುಳುಗೋಗ್ಬಿಟ್ಟಿರ್ತಾರೆ. ಇದು ರಾಜಸ ಗುಣ. ಸಾತ್ವಿಕ ಗುಣ ಜ್ಞಾನ ಸಂಪಾದನೆಗೆ ಬಹು ಹೆಚ್ಚು ಸಮಯ ಕೊಡ್ತಾರೆ, ಅದು ಸಾತ್ವಿಕ ಗುಣ. ಅದು ಈ 3 ಗುಣಗಳು ಕೂಡ ನನ್ನಿಂದ ಸೃಷ್ಟಿಯಾಗಿದೆ ಅಂತ ತಿಳ್ಕೊಪ್ಪ ಅಂತ ಹೇಳ್ತಾರೆ. ಮುಂದೆ ಹೇಗೆ ಅಂತ ಆಮೇಲೆ ಗೊತ್ತಾಗ್ತದೆ. ಯೇ ಚ ಏವ, ಏ ಅಂದ್ರೆ ಯಾರ್ಯಾರು ಅಂತ. ಸಾತ್ವಿಕ ಭಾವ, ಹಾಗೇನೆ ರಾಜಸಾಹ ತಾಮಸಾಹ ಚ
ಈ ಯಾರ್ಯಾರಿಗೆ ರಾಜಸ ಗುಣ ಎಲ್ಲವೂ ಕೂಡ ಮತ್ತ ಇವ ನನ್ನಿಂದಲೇ ಇತಿ ತಾನ್ ವಿದ್ಯೆ ಅವಳನ್ನ ನೀ ತಿಳ್ಕೋ, ವಿದ್ಯೆಯಿಂದ ತಿಳ್ಕೋ. ತು ನತ್ತು ಅಹಂ ಅಂದ್ರೆ ನ ತು ಅಹಂ, ತು ಆದ್ರೆ ನ ಅಹಂ ತೇಷು ತೇ ಮಯಿ, ಅದು ನಾನು ನಾನು ಸೃಷ್ಟಿ ಮಾಡಿರೋದು, ಅದು ನನ್ನೊಳಗಡೆ ಇಲ್ಲ ಅಂತ ಭಗವಂತ ಈ ಗುಣಾತೀತ. ಅಲ್ಟಿಮೇಟ್ ಗುರಿ ಎಲ್ರಿಗೂ ಅಂದ್ರೆ ಗುಣಾತೀತರಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಸಾತ್ವಿಕ ಗುಣವೂ ಬೇಡ, ಯಾಕೆ ಅಂತ ಮುಂದೆ ಗೊತ್ತಾಗ್ತದೆ ಹೇಳಿ. ಶ್ಲೋಕ ಹೇಳ್ತೀನಿ. ಯೇ ಚೈವ ಸಾತ್ವಿಕಾ ಭಾವ ರಾಜಸಾಸ್ತಾಮಸಾಶ್ಚಯೇ ಮತ್ತೈವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. 13ನೇ ಶ್ಲೋಕ. ತ್ರಿಭಿರ್ಗುಣಮಯೈ ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಭಿಃ ತ್ರಿಭಿಃ ಅಂತಂದ್ರೆ ಈ ಮೂರು ಗುಣಗಳು ಕೂಡ. ಏಭಿಃ ತ್ರಿಭಿಃ ಅಂತಂದ್ರೆ ನೋಡಿ, ಏಭಿಃ ಕೊನೆಗೆ ಬರ್ತದೆ. ತ್ರಿಭಿರ್ ಗುಣಮಯೈಃ ಭಾವೈಃ ಏಭಿಃ, ಏಭಿಃ ತ್ರಿಭಿಃ ಈ ಮೂರು ಗುಣಗಳು ಕೂಡ ಗುಣಮಯೈಃ ಭಾವೈಃ ಅಂದ್ರೆ ಈ ಭಾವಗಳು ಮೂರು ಪ್ರಕಾರದ ಭಾವಗಳಿಂದ ಗುಣಮಯೈಹಿ, ಗುಣಮಯ ಅಂದ್ರೆ ಮೂರು ಗುಣಗಳಿಂದ ಫುಲ್ ಅದೇ. ಮಯ ಅಂದ್ರೆ ಮಯ ಬಂದು ಪ್ರತ್ಯಯ. ನಾವು ಹೇಳಿರುವ ಸಾರಿಗೆ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಹೇಳ್ತೀವಿ ಉಪ್ಮಯ, ಖಾರಮಯ, ಸಿಹಿಮಯ ಅಂತ ಹೇಳ್ತೀವಿ. ಮಯ ಅಂದ್ರೆ ಪೂರ್ತಿ ಅಂತ. ಹಂಗಾಗಿ ಗುಣಮಯೇಹಿ ಏಭಿಹಿ ತ್ರಿಭಿಹಿ ಭಾವೈಹಿ ಇದಂ ಸರ್ವಂ ಜಗತ್, ಇದಂ ಸರ್ವಂ ಜಗತ್ ಈ ಎಲ್ಲ ಇಡೀ ಜಗತ್ತು ಮೂರು ಗುಣಗಳಿಂದಲೇ ಆ ಭಾವದಿಂದಲೇ ಇರುತ್ತೆ. ಮೋಹಿತಂ ಏಭ್ಯಃ ಏಭ್ಯಃ ಪರಂ ಅವ್ಯಯಂ ಮಾಂ ನ ವಿಜಾನ. ಈ ಮೂರು ಗುಣಗಳೊಂದು ನಮ್ಮ ಮೇಲೆ ಅದರ ಪ್ರಭಾವವೇ ಜಾಸ್ತಿ ಆಗಿರೋದ್ರಿಂದ ಮೋಹಿತ ಅಂತಂದ್ರೆ ಮೋಹಕ್ಕೆ ಕಾರಣ ಆಗೋದು. ಮೋಹ ಅಂತಂದ್ರೆ ಭ್ರಮೆ, ಭ್ರಾಂತಿ, ಇಲ್ಯೂಷನ್ನು, ಗೊಂದಲ, ಕನ್ಫ್ಯೂಷನ್ನು. ಏಭ್ಯಃ ಏಭ್ಯಃ ಅಂದ್ರೆ ಈ ಮೂರು ಗುಣಗಳಿಂದ, ಈ ಮೂರರಿಂದಲೂ ಪರಂ ಅವ್ಯಯಂ ಮಾಂ ನ ವಿಜಾನ. ಪರಂ ಅವ್ಯಯಂ ಶಾಶ್ವತವಾಗಿರ್ತಕ್ಕಂಥ, ಶ್ರೇಷ್ಠವಾಗಿರ್ತಕ್ಕಂಥ, ಅವ್ಯಯ ಅಂತಂದ್ರೆ ವಿಕಾರರಹಿತ ಆಗಿರ್ತಕ್ಕಂಥ, ನಾಶರಹಿತ ಭಗವಂತನನ್ನ ಮಾಂ ನ ಅಭಿಜಾನಾತಿ ನನ್ನನ್ನು ತಿಳಿಯುವುದಿಲ್ಲ. ಭಗವಂತ ಗೊತ್ತಾಗೋದಿಲ್ಲ. ಯಾವಾಗ ನಾವು ಸತ್ವಗುಣಕ್ಕೆ ಬಂದು ಜ್ಞಾನವನ್ನು ಸಂಪಾದನೆ ಮಾಡ್ತೀವೋ ಆಗ ನಮಗೆ ಭಗವಂತಂದು ಅರಿವು ಉಂಟಾಗ್ತಾ ಹೋಗುತ್ತೆ. ಆಮೇಲೆ ಸತ್ವಗುಣದ ಬಹಳ ಸುಖ, ಅದು ಜ್ಞಾನದ ಸುಖ ಇದೆಯಲ್ಲ ಅದು ಒಂಥರ ತುಂಬಾ ಸುಖ. ಅದರಿಂದ ಆಚೆಗೆ ಹೋಗ್ಬೇಕು. ಭಗವಂತನ ಕಂಡಂತ ಸುಖ ಆ ಜ್ಞಾನ ಉಂಟಾಗಬೇಕು. ಅದು ಅದಕ್ಕೆ ಮುಕ್ತಿ ಅಂತ ಕರೀತಾರೆ. ಅದಕ್ಕೋಸ್ಕರ ಮಿಕ್ಕಾದ್ರಲ್ಲಿ ಏನಾಗ್ತಾರೆ, ಬರೀ ಈ ಮೂರು ಗುಣಗಳು ಅಂದ್ರೆ ಸತ್ವನು ಎಲ್ರಿಗೂ ಇದ್ದೇ ಇರ್ತೇವೆ. ಚೂರು ಸತ್ವ, ಬಹುತೇಕ ರಾಜಸ, ಆಮೇಲೆ ತಾಮಸ. ಮೂರು ಗುಣಗಳಿಂದ ಪ್ರಭಾವಿತರಾಗಿರೋದ್ರಿಂದ ನಾನು ಅವ್ರಿಗೆ ಗೊತ್ತಾಗ್ತಿಲ್ಲ, ನನ್ನ ಗುಣಗಳು, ನನ್ನ ಪರಿಚಯ ಅವ್ರಿಗೆ ಆಗ್ತಾ ಇಲ್ಲ ಅಂತ. ಅವ್ಯಯಂ ಮಾಂ ನ ಅಭಿಜಾನಾತಿ, ಜಾನಾತಿ ಜಾನ್ನ ತಿಳ್ಕೊಳ್ಳೋದು, ನ ಅಭಿಜಾನಾತಿ ಅವ್ರು ತಿಳ್ಕೊಳಕ್ ಆಗ್ತಾ ಇಲ್ಲ ಅಂತ. ತ್ರಿಭಿರ್ ಗುಣಮಯೀ ಭಾವೈಹಿ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತಿಳಿ ಮನಸ್ಸಿರ್ಬೇಕು ನೋಡಿ. ತಿಳಿ ಮನಸ್ಸಿದ್ರೆ ಗೊತ್ತಾಗ್ತವಾಗ. ವ್ಯಕ್ತಿಗಳೇ ಅರ್ಥವಾಗಲ್ಲ ನಮ್ಗೆ. ನಮ್ ಜೊತೆಗಿರ್ತಕ್ಕಂಥ ಅನೇಕ ಜನ ಇರ್ತಾರೆ, ಪಾಪ ತುಂಬಾ ಒಳ್ಳೆಯವರು ಇರ್ತಾರೆ. ನಾವು ಸರಿ ಇಲ್ಲದೆ ನಾವು ತಾಮಸ್ಗಳು, ರಾಜಸ್ಗಳು ಅದರಿಂದ ಆರೋಪಿತ ಆಗ್ಬಿಟ್ಟಿದ್ರೆ, ಅದ್ರ ಆವೇಶಕ್ಕೆ ಬಲಿಯಾಗಿದ್ರೆ ಮನುಷ್ಯರನ್ನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಎಷ್ಟೋ ತುಂಬಾ ಒಳ್ಳೆಯವರು ಇರ್ತಾರೆ, ಆ ಒಳ್ಳೆತನೂ ಕಣ್ಣು ಕಾಣಿಸ್ತಾ. ಏನ್ ಮಾಡೋದು? ಯಾಕಂತಂದ್ರೆ ತಾಮಸ್ ಗುಣ. ಅದಕ್ಕೋಸ್ಕರ ಗೊತ್ತಾ, ಮೋಹ ಆಗ್ಬಿಟ್ಟಿರ್ತವ್ರಿಗೆ ಅದಕ್ಕೋಸ್ಕರ ಎಷ್ಟು ಹೇಳಿದ್ರು ಗೊತ್ತಾಗ, ಈಗ ತಪ್ಪು ಅಂತ ಹೇಳಿ ಗೊತ್ತಾ, ಈಗ ಮಾಡೋದು ತಪ್ಪಪ್ಪ, ಈಗ ಮಾಡೋ ಜೈಲು ಸೇರ್ಬೇಕಾಗ್ಬರುತ್ತೆ, ಮನದಂಡನೆ ಆಗುತ್ತೆ ನನಗೆ ಅಂತ ಕೂಡ ಪರವಾಗಿಲ್ಲ. ಯಾಕಂದ್ರೆ ತಾಮಸ್ ಗುಣದ ಪ್ರಭಾವನೆ ಆಗ್ತದೆ. ತ್ರಿಭಿರ್ ಗುಣಮಯೀ ಭಾವೈಹಿ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಅನೇಕ ಪ್ರಶ್ನೆ ಕೇಳ್ತಾರೆ, ಈ ಜಗತ್ತಲ್ಲಿ ಯಾಕೆ ಒಬ್ಬೊಬ್ಬರು ತರ ನೋಡ್ಕೊಳ್ತಾರೆ, ಯಾಕೆ ಇವ್ರು ಯಾಕೆ ಈ ರೀತಿ ಆಡ್ತಾರೆ ಅಂತ ಹೇಳಿ ಪ್ರಶ್ನೆ ನಾವು ಹಾಕೋತೀವಿ. ಕ್ವಶನ್ ಬರುತ್ತೆ, ಉತ್ತರ ಸಿಗೋದಿಲ್ಲ. ಉತ್ತರ ಇಲ್ಲೇ ಇದೆ. ತಾಮಸ್ ಗುಣದಿಂದ ಪ್ರಭಾವಿತರಾಗಿರ್ತಾರೆ. ತಾಮಸ್ ಗುಣವೇ ಅದಕ್ಕೆ ಹಂಗೆಲ್ಲ ಮಾಡೋದು.
ತಾಮಸ ಗುಣ ಪ್ರಧಾನ, ಅದಕ್ಕೋಸ್ಕರ ಹಂಗಾಗ್ತಾರೆ ಅಷ್ಟೆ. ಸಾತ್ವಿಕರಾಗ್ಬಿಡ್ತು ಅಂತಂದ್ರೆ ಸಹಜವಾಗಿ ಒಳ್ಳೆಯವರಾಗ್ಬಿಡ್ತಾರೆ, ಒಳ್ಳೇದನ್ನ ಇಷ್ಟಪಡ್ತಾರೆ. 14 ಶ್ಲೋಕ. ದೈವಿ ಶೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ಹಿ ಏಷಾ ಗುಣಮಯೀ, ಈ ಅಂದ್ರೆ ಏಕೆಂದರೆ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ, ಅಂದ್ರೆ ಈ ದೈವಿ ಗುಣಗಳು ಗುಣಮಯಿ ಅಲೌಕಿಕವಾದಂತ, ಇದು ಹೇಗೆ ಏನು ಅರ್ಥವಾಗಲ್ವಲ್ಲ, ಅದಕ್ಕೋಸ್ಕರ ಏಷಾ ದೈವಿ ಗುಣಮಯಿ ಮಮ ಮಾಯಾ, ಭಗವಂತನ ಮಾಯೆ ಇದು. ಹೀಗಿರುತ್ತೆ ಇರುತ್ತೆ ಇರ್ತದೆ ಗೊತ್ತಾಗಲಿಲ್ಲ ನನಗೆ, ಅವನ ಮಾಯೆ ಅದು. ಮಮ ಮಾಯಾ ದುರತ್ಯಯ, ದು ಅಂದ್ರೆ ಒಂದು ಹೇಳಿಲ್ವಾ, ದು ಅಂದ್ರೆ ಕಷ್ಟ ಅಂತ. ಅದನ್ನ ದುರತ್ಯಯ ಅಂತಾರೆ, ಅದನ್ನ ದಾಟ್ತಕ್ಕಂಥದ್ದು ಬಹಳ ಕಷ್ಟ, ಸುಲಭ ಅಲ್ಲ, ಕಷ್ಟ. ಅದ್ರ ಕಷ್ಟ ಆದ್ರೆ ಆಗೋದಿಲ್ಲ ಅಂತ ಅನ್ಕೋಬಾರ್ದು, ಕಷ್ಟ ಆದ್ರೆ ಆಗತ್ತೆ. ನಾವ್ ಹಿಂದೆ ಯಾವುದೋ ನಮ್ಮ ಬೇರೆ ಬೇರೆ ಸಾಮಾಜಿಕ ಕೆಲಸ ಒಪ್ಕೊಂಡಿದ್ದಾಗ, ಅಯ್ಯೋ ಅಜಿತ್ ಅವರೇ ಇದು ಆಗುದಿಲ್ಲ, ಬಹಳ ಕಷ್ಟ ಅಂತ. ಬಹಳ ಕಷ್ಟ ಅಂದ್ರೆ ಆಗತ್ತೆ ತಾನೆ, ಮಾಡು, ಕಷ್ಟ ಆಗತ್ತೆ ಮಾಡು, ಪರವಾಗಿಲ್ಲ. ಹಾಗೆ ಏ ಮಾಮೇವ ಪ್ರಪದ್ಯಂತೆ, ಅರೆ ಏ ಯಾವರು, ಯಾರ್ಯಾರು, ಯಹ ಅಂದ್ರೆ ಯಾರು, ಏ ಅಂದ್ರೆ ಯಾರ್ಯಾರು, ಮಾಮೇವ ಪ್ರಪದ್ಯಂತೆ ನನಗೆ ಶರಣಾಗುತ್ತಾರೋ, ಪ್ರಪತ್ತಿ ಪ್ರಪದ್ಯಂತೆ ಭಗವಂತನಿಗೆ ಶರಣಾಗತಾಯ್ತು ಅಂತಂದ್ರೆ, ತೇ ಅವರುಗಳು ಏತ ಮಾಯಾಂ ತರಂತಿ, ಈ ಮಾಯೆಯನ್ನು ತರಂತಿ ದಾಟುತ್ತಾರೆ. ಇಲ್ಲಿ ಉತ್ತರ ಸಿಕ್ತ ನಮ್ಗೆ. ನಾವೆಲ್ಲ ಕೂಡ ಈ 3 ಗುಣಗಳಿಂದ ಆಚೆ ಹೋಗಿ ಮುಕ್ತಿ ಪಡಿಬೇಕು, ಅಥವಾ ಪ್ರಾರಂಭದಲ್ಲಾದ್ರೂ ಕೂಡ ತಾಮಸ ಗುಣನ ಕಡಿಮೆ ಮಾಡ್ಕೊತಾ ರಾಜಸ್ ಗುಣನ ಕಡಿಮೆ ಮಾಡ್ಕೊತಾ ಸಾತ್ವಿಕ ಸಂಪನ್ನರಾಗ್ಬೇಕಾಗಿ ಬಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾವಲ್ವಾ, ಕೇಳಿ ಏನೋ ಪ್ರಶ್ನೆ ಅಂತ ಹೇಳಿದ್ವಿ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಬಿಟ್ರು, ಏನಪ್ಪಾ ಅಂದ್ರೆ ಮಾಮೇವ ಯೇ ಪ್ರಪದ್ಯಂತೆ, ಯಾರು ನನಗೆ ಶರಣಾಗುತ್ತಾರೆ, ಭಗವಂತ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಭಗವಂತ ನಿನ್ ಶರಣಾಗತನಾಗಿದೆ, ದಯವಿಟ್ಟು ನನ್ನ ಕಾಪಾಡಪ್ಪ ಅಂತ ಹೇಳ್ಕೊಂಡು ಭಕ್ತಿಯಿಂದ ಭಗವಂತರಿಗೆ ವಿನಮ್ರವಾಗಿ ನಾವು ಶರಣಾಗತ ಆಯ್ತು ಅಂತಂದ್ರೆ, ಆಗ ಈ ಮಾಯೆಯಿಂದ ಮಾಯಾಂ ಏತಾಂ ಮಾಯಾಂ ತರಂತಿ ಅಂದ್ರೆ ದಾಟುತ್ತಾರೆ ಅಂತ. ತಾರಣ ತರಂತಿ. ಶ್ಲೋಕ ನೋಡ್ಕೊಳ್ಳಿ. ದೈವಿ ಶೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ನೋಡಿ, ಅನೇಕ ಸಂಗತಿಗಳು ನಮ್ಮ ಜೀವನದಲ್ಲಿ ಘಟಿಸ್ತಾ ಹೋಗುತ್ತೆ. ಏನಂತಂದ್ರೆ ಯಾವುದೋ ಒಂದು ನಮ್ಗೆ ಬೇಡದೇ ಇರತಕ್ಕಂಥ ವಸ್ತು ಮೇಲೆ ನಮ್ಗೆ ಆಕರ್ಷಣೆ ಆಗ್ಬಿಡುತ್ತೆ. ಆಯ್ತಾ, ಅದು ಯಾರಿಗೆ ಜ್ಞಾನ ಇರುತ್ತೆ ಅವ್ರೇನ್ ಮಾಡ್ತಾರೆ, ಇದು ತಪ್ಪು ಅಂತ ಬರುತ್ತೆ ಮನಸ್ಸು ಸ್ಪಷ್ಟತೆ, ಇದನ್ನ ಮಾಡಬಾರ್ದು, ಇದು ತಪ್ಪು, ತಪ್ಪು ಇದೆಲ್ಲ ಮಾಡಬಾರ್ದು ಅಂತ. ಆದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ, ಒಂಥರ ಪರವಾಗಿಲ್ಲ ಏನ್ ಬೇಕಾದ್ರೆ ಆಗೋಗ್ಬಿಡ್ಲಿ ಅಂತ ಈ ಸೈಕಾಲಜಿ ಬರುತ್ತೆ. ಅದು ಯಾರಿಗೆ ಭಗವಂತನ ಮೇಲೆ ವಿಶ್ವಾಸ ಇರುತ್ತೋ ಅವ್ರು ಕೇಳ್ಕೊತಾರೆ, ಭಗವಂತ ದಯವಿಟ್ಟು ನಂಗೆ ತಪ್ಪು ಮಾಡ್ಕೊಳಪ್ಪ, ನಾನು ದಾರಿ ತಪ್ತಾ ಇದ್ದೀನಿ, ದಯವಿಟ್ಟು ಕಾಪಾಡು ಅಂತ ಅವ್ನು ಶರಣಾಗತನಾದ್ರೆ ಅವನದು ಮಾಯೆ ಅದೇನೋ ಮಾಡ್ತಾನೆ, ಸಡನ್ ಆಗಿ ಅದ್ರ ಮೇಲೆ ಆಸೆ ಹೊರಟೋಗು, ವಿ ಬಿಕಮ್ ನಾರ್ಮಲ್. ಅಂದ್ರೆ ಅನೇಕ ಸಂಗತಿಗಳು ಯಾವ್ದೋ ಒಂದಕ್ಕೆ ಹೇಳ್ತಿಲ್ಲ, ಯಾವಾಗ ನಮಗ್ ಗೊತ್ತಾಗ್ತೇ ಅಂತರಂಗದಲ್ಲಿ ತಪ್ಪು ಅಂತ ದೇವ್ರ ಪ್ರಾರ್ಥನೆ ಮಾಡೋದು, ದೇವ್ರ ದಾರಿ ತೋರಿಸ್ತಾ, ಓ ಇಲ್ಲ ಪರವಾಗಿಲ್ಲ ನಿಂಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಅದನ್ನೇ ಕೃಷ್ಣ ಹೇಳ್ತಾರೆ, ಈ ಮಾಯೆಯಿಂದ ನಿಮಗೆ ನಾನು ದಾಟಿಸ್ತೇನೆ ನಿನಗೆ. 15ನೇ ಶ್ಲೋಕ. ನಮ್ಗೆ ಯಾವುದೇ ರೀತಿಯಂತ ತೊಂದರೆ ತಾಪತ್ರೆ ಆದ್ರೆ ನಾವೇನ್ ಮಾಡ್ತೀವಿ, ಸ್ವಾಭಾವಿಕವಾಗಿ ಅಥವಾ ಸಹಜವಾಗಿ ಅಕ್ಕಪಕ್ಕ ಜನಗಳಿಗೆ ಹೇಳ್ಕೊಡುತ್ತದ್ದು, ಇನ್ಯಾರಿಗೂ ಹೇಳಕ್ ಹೋಗೋದು ಮಾಡೋ ಸ್ವಭಾವ. ಹಾಗೆ ಮಾಡಿದಾಗ ಏನತ್ತೆ ಅಂತಂದ್ರೆ ಅವರು ಬೇರೆಯವರು ನೀವು ಸುಮ್ನೆ ತಲೆ ಆಡ್ತಿರ್ತಾರೆ, ಅಯ್ಯೋ ಹೌದಾ ಹೌದಾ ಪಾಪ ಪಾಪ ಅಂತಿರ್ತಾರೆ. ಅರೆ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಅವ್ರು ನೆಕ್ಸ್ಟ್ ಟೈಮ್ ನೀವು ಸಿಕ್ಕದೆ ಅವ್ರು ಓಡೋಗ್ಬಿಡ್ತಾರೆ, ಇವ್ರು ತಲೆ ತಿಂತಾರೆ. ಅದ್ರ ಬದಲಾಗಿ ಏನೇನು ತೊಂದರೆ ತಾಪತ್ರ್ಯ ಏನಾದ್ರು ಇರ್ಬೋದು, ಸೊಲ್ಯೂಷನ್ ಬೇಕಲ್ವಾ, ದೇವ್ರ ಮುಂದೆ ಕೂತ್ಕೊಳ್ಳಿ, ಒಂದು ಅರ್ಧ ಗಂಟೆ ದೇವ್ರ ಮುಂದೆ ಕೂತ್ಕೊಂಡು ಕೈ ಮುಗಿದು ಕೂತ್ಕೊಳ್ಳಿ ಸಾಕು. ನಿಮ್ಗೇನ್ ಬರ್ಲಿ ಬರ್ದೇ ಇರಿ, ದೇವ್ರ ಮುಂದೆ ಕೂತ್ಕೋಬೇಕು, ಕೂತ್ಕೊಂಡು ದೇವ್ರ ಕೈ ಮುಂದೆ, ದೇವ್ರೆ ದಯವಿಟ್ಟು ನಿನ್ ಕಾಪಾಡಪ್ಪ ಅಂತ ನೋಡಿ. ಆಗ ಏನೋ ಒಂದು ಮ್ಯಾಜಿಕ್ ನಡೆಯುತ್ತೆ, ಮನಸ್ಸು ಸರಿ ಹೋಗ್ಬಿಡ್ತಾವ.
ಇದು ಎಲ್ಲರ ಭಕ್ತರ ಅನುಭವದ ಮಾತು. ಯಾಕಂದ್ರೆ ನಾವೇ ಸೊಲ್ಯೂಷನ್ ಹೋಗ್ತೇವೆ, ಸೊಲ್ಯೂಷನ್ ಸಿಗೋದಿಲ್ಲ. 15ನೇ ಶ್ಲೋಕ. ನವಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಅಪೋರ್ತ ಜ್ಞಾನ ಆಸುರಂ ಭಾವಮಾಶ್ರಿತಾಃ ನ ಮಾಂ ದುಷ್ಕೃತಿನಃ ಮೂಢಾಃ ಪ್ರಪದ್ಯಂತೆ ನರಾಧಮಾಃ. ಅಂದ್ರೆ ನರಾಧಮಾಃ, ನರಾಧಮರು ಅಂದ್ರೆ ಅಧಮರು ಗೊತ್ತಲ್ವಾ? ಉತ್ತಮ, ಮಧ್ಯಮ, ಅಧಮ ಅಂತ 3 ಗ್ರಡೇಷನ್ಸ್ ಇರುತ್ತೆ. ಉತ್ತಮರು ಅಂತಂದ್ರೆ ತುಂಬಾ ಒಳ್ಳೆಯವರು, ಮಧ್ಯಮರು ಅಂದ್ರೆ ಅವ್ರು ತುಂಬಾ ಒಳ್ಳೆಯವರಲ್ಲ, ಕೆಟ್ಟವರು ಅಲ್ಲ, ಅವ್ರು ಮಧ್ಯಮ. ಅಧಮರು ಅಂದ್ರೆ ಬರೀ ಕೆಟ್ಟವರು, ತುಂಬಾ ನೀಚರು ಅಂತ ಅವರು ಮನುಷ್ಯರಲ್ಲೇ ಅಧಮರು, ನರಾಧಮಾಹ ಅಂತ ಅವರು. ದುಷ್ಕೃತಿನಃ, ದುಷ್ಕೃತಿನ ಅಂತಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡ್ತಕ್ಕಂಥವ್ರು. ಕೃತಿ ಅಂದ್ರೆ ಮಾಡುವುದು, ದು ಅಂದ್ರೆ ಕಷ್ಟ, ಕೆಟ್ಟದ್ದು ಅಂತ ಅರ್ಥ. ಅಂತ ಕೆಲಸಗಳನ್ನೇ ಮಾಡ್ತಕ್ಕಂಥವ್ರು ದುಷ್ಕೃತಿನಃ. ಮೂಢಾಹ, ಮೂಢರು. ಮೂಢರು ಅಂತಂದ್ರೆ ಅಜ್ಞಾನಿಗಳು. ಅಜ್ಞಾನ ಆದ್ರೂ ಪರವಾಗಿಲ್ಲ, ಬರೀ ಅಜ್ಞಾನ ಗೊತ್ತಿಲ್ಲಪ್ಪ ಅಂತ ಹಂಗಾರವರು. ಅಲ್ಪ ಜ್ಞಾನ, ಅರೆ ಬರೆ ತಿಳ್ಕೊಂಡ್ರು ಅಂತ ಅವ್ರು. ಅಥವಾ ಇನ್ನೂ ಮುಂದಕ್ಕೆ ಹೋಗ್ಬೋದ್ರೆ ವಿಪರೀತ ಜ್ಞಾನ, ಅಂದ್ರೆ ಆಪೋಸಿಟ್ ತಿಳ್ಕೊಂಬಿಡೋದು. ಯಾರನ್ನ ಒಳ್ಳೆಯವ್ರನ್ನ ಕೆಟ್ಟವ್ರು ಅನ್ಕೊಂಬಿಡೋದು, ಕೆಟ್ಟವ್ರು ಒಳ್ಳೆ ಅನ್ಕೊಂಬಿಡೋದು, ಆಯ್ತಲ್ವಾ? ಬರೀ ಒಂಥರ ಈ ತರದೆಲ್ಲ ಮಾಡಿದ್ರೆ ಅಂತವ್ರಿಗೆ ಮೂಢರು ಅಂತ ಕರೀತಾರೆ. ಅಂತ ಅವರು ಮೂಢ, ನರಾಧಮರು, ಮೂಢರು, ದುಷ್ಕೃತಿನ. ಇನ್ಫ್ಯಾಕ್ಟ್ 3ಕ್ಕೂ ಬೇರೆ ಬೇರೆ ವಿಸ್ತಾರವಾದ ಅರ್ಥಗಳಿವೆ. ಬಟ್ ಇಷ್ಟು ತಿಳ್ಕೊಂಡ್ರು ಸಾಕು. ಇವರೆಲ್ಲ ಅಧಮರು. ಇಂಥ ಜನಗಳು ಅವ್ರಿಗೆ ನ ಮಾಂ ಪ್ರಪದ್ಯಂತೆ. ಅವ್ರು ಯಾಕೆ ಹಂಗಾಡ್ತಿದ್ರೆ, ಅವ್ರು ನನಗೆ ಪ್ರಪತ್ತಿ ಅಂತಂದ್ರೆ ನನ್ಗೆ ಶರಣಾಗತರಾಗಿರಲ್ಲ. ಅದೇ ದೇವ್ರ ಭಕ್ತರಲ್ಲ ಅವರು ಅಂತ. ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ಪರಮನಾಸ್ತಿಕ. ನಮಾಂ ಪ್ರಪದ್ಯಂತೆ ಮೂಢಾ. ಅವ್ರಿಗೆ ಇನ್ನೂ ಒಂದವ್ರಿಗೆ ಅರ್ಥವೇ ಆಗಲ್ಲ. ಅವ್ರು ನ ಪ್ರಪದ್ಯ ಅಂತಿದ್ರೆ ಅವರು ಶರಣಾಗತರಾಗೋದು, ದೇವ್ರು ಶರಣಾಗತರಾಗಲ್ಲ, ಅಥವಾ ಭಜಿಸುವುದಿಲ್ಲ, ಪೂಜೆ ಮಾಡೋದಿಲ್ಲ. ಪೂಜೆ ಮಾಡೋದಂತಂದ್ರೆ ಈ ಉಪಾಸನೆ ಪೂಜೆ ಅಲ್ಲಿ ಹೇಳ್ತಿರೋದು. ಮಾನಸಿಕವಾಗಿ ಎಲ್ಲ ಮಾಡ್ಬೇಕಲ್ವಾ, ಅದ್ಯಾವುದು ನಂಬಿಕೆ ಇರೋದು. ಪಾಪ ಪುಣ್ಯ ಏನು ಇರೋದು. ಹಂಗಿರ್ತಕ್ಕಂಥವ್ರು ಅವ್ರು ಹೇಗಿರ್ತಾರಪ್ಪ ಅಂದ್ರೆ ಮಾಯೆಯ ಅಪೂರ್ತ ಜ್ಞಾನ. ಅವ್ರಿಗೇನ್ ತಿಳುವಳಿಕೆ ಇರ್ತಲ್ಲ ಸ್ವಲ್ಪ, ಅಂದ್ರೆ ಹೀಗ್ ಮಾಡ್ಬೇಕು ಮಾತಾಡೋದು ಅಂತ, ಅದು ಕೂಡ ಅಪೂರ್ತ ಆಗ್ಬಿಡುತ್ತೆ ಮಾಯೆಯಿಂದ. ಅಂದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ. ಮಾಯೆಯ ಅಪಹೂರ್ತ ಜ್ಞಾನ ಇಂಥವ್ರು ಆಸುರಂ ಭಾವಮಾಶ್ರಿತಾ. ಇವರೆಲ್ಲ ಕೂಡ ಆಸುರಿ ಸ್ವಭಾವವನ್ನು ಆಶ್ರಯಿಸಿಕೊಳ್ಳೋರು. ಆಸುರಿ ಸ್ವಭಾವ ಏನಂದ್ರೆ ಸುರರು ಅಂತಂದ್ರೆ ಏನು? ಸುರ ಅಂತಂದ್ರೆ ಸು ಅಂದ್ರೆ ಒಳ್ಳೆಯದು ಅಂತ. ಸ ಸು ಸಂ ಎಲ್ಲ ಒಳ್ಳೆಯದಕ್ಕೆ ಉಪಯೋಗಿಸ್ತಾರೆ. ರ ಅಂದ್ರೆ ರಮಿಸುವುದು ಅಂದ್ರೆ ಆನಂದವಾಗಿರೋದು. ಸುರರು ಅಂತಾರೆ ಒಳ್ಳೆಯ ವಿಷಯದಲ್ಲಿ ಆನಂದವಾಗಿರ್ತಾರೆ. ಅವರೆಲ್ಲ ಸುರರು. ಬೇಕಾಟಿದೆ, ಕೋಟಿ ಕೋಟಿ ಒಳ್ಳೆ ವಿಷಯಗಳಿದೆ, ಕೋಟಿ ಕೆಟ್ಟ ವಿಷಯ ಇದೆ. ಇದು ಬಿಟ್ಬಿಟ್ಟು ಕೆಟ್ಟದ್ರಲ್ಲೇ ರಮಿಸುವುದರಲ್ಲಿ ಆನಂದ ಅವರು ಅಸುರರು ಅಂತ ಕರೀತಾರೆ. ಅಸುರರು ಅಂತ ಅವರು ಈ ಆಸುರಿ ಸ್ವಭಾವದವರು ಅಂತ. ಇಂಥವ್ರು ಆಸುರಿ ಭಾವ ಮಾಷದ ಕೆಟ್ಟದ್ರನ್ನೇ ಅವರು ಆಶ್ರಯ ಮಾಡ್ಕೊಂಡು ನೋಡಿ. ತಿಳುವಳಿಕೆ ಬಂದ್ಮೇಲೆ ಅನ್ಸುತ್ತೆ ನಮಗೆ, ಯಾಕೆ ಈಗ ನಾವೊಂದು 1000 ಕೋಟಿ ಬೇಕು ಅಂತ ಹೊರಟ್ಕೊಡು. ಆಸೆ ಯಾಕೆ ಬೇಕು ಅಂತ ಯೋಚನೆ ಮಾಡಕ್ಕಾಗಲ್ಲ. 1000 ಕೋಟಿ ಊಟ ಮಾಡಕ್ಕಾಗಲ್ಲ. 1 ಕೋಟಿ ಒಂದು 1000 ರೂಪಾಯಿ ಊಟ ನಾವು ಮಾಡಕ್ಕಾಗಲ್ಲ. ಎಷ್ಟು ಆಸ್ತಿ ಇದ್ರು ಕೂಡ ನಮ್ಗೆ ಯಾತಕ್ ಬೇಕು ನಮ್ಗೆ ಅಂತ ಬೇಕು. ಇರೋಕ್ಕೊಂದು ಒಳ್ಳೆ ಮನೆ ಬೇಕು, ಒಪ್ಕೊಳ್ಳೋಣ. ನಮ್ ಕಷ್ಟ ಕಾಲದಲ್ಲಿ ದುಡ್ಡು ಬೇಕು, ಅದಕ್ಕೂ ಒಪ್ಕೊಳ್ಳೋಣ. ಆಯ್ತು. ಆಮೇಲೆ ಏನು, ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೂ ದುಡ್ಡು ಕೊಡಿ, ಎಲ್ಲ ಮಾಡಿ. ಆದ್ರೆ ಬಿಯಾಂಡ್ ದಟ್ ಯಾತಕ್ಕೆ ಬೇಕು ಅಂತ ಅರ್ಥ ಆಗಲ್ಲ. ಯಾಕಂದ್ರೆ ಆಸುರಿ ಭಾವ. 1000 ಕೋಟಿ ಯಾಕೆ ಬೇಕು? ಹೋಗಿ ದೇಶ ಸಮಾಜಕ್ಕೋಸ್ಕರ ಉದ್ಧಾರ ಮಾಡ್ಬೇಕು, ನಾನು ನಮ್ಮ ದೇಶ ಮುಂದೆ ಅದಕ್ಕೆ ಮಾಡ್ತಾ ಇರ್ತೇನೆ, ಓಕೆ ಒಪ್ಕೊಳ್ಳೋಣ. ಆ ಭಾವ ಇರಲ್ಲ. ಎಲ್ಲವೂ ನಮ್ಮ ಬೊಟ್ಟುಗಳು ಹಾಕೊಂಡು ಮತ್ತೆ ಎಲ್ಲಾ ಕಡೆ ಸಿಕ್ಕಾಕೊಂಡು ನರಳಿ ಜೈಲ್ಗೆ ಹೋಗಿ ಆಯ್ತು. ಮತ್ತೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ಅಲ್ಟಿಮೇಟ್ ಏನಪ್ಪಾ ಅಂತಂದ್ರೆ ಅದ್ರಲ್ಲಿ ₹1 ಜೊತೆಗೆ ಬರಲ್ಲ. ಅಷ್ಟೇ ಅಲ್ಲ, ಹಾಕೊಂಡಿರೋ ಬಟ್ಟೆ ಕೂಡ ಬಿಚ್ಚಾಕ್ಬಿಟ್ಟು ಸುಟ್ಟಾಕ್ಬಿಡ್ತಾರೆ. ₹10 ತಗೊಳಕ್ಕಾಗಲ್ಲ. ಈ ಜ್ಞಾನ ಯಾಕೆ ಬರಲ್ಲ? ದುಡ್ಡು ಮಾಡಬಾರ್ದು ಅಂತ ಹೇಳ್ತಿಲ್ಲ. ಕೊನೆಯ ಕ್ಷಣ ತಕ್ಕೂ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಸ್ಕ್ವೇರ್ ಪ್ರಯತ್ನ ಮಾಡೋ ಕೆಲಸ ಇದೆ.
ಆದ್ರೆ ಅದಕ್ಕೊಂದು ಲಿಮಿಟ್ ಇದೆ ಅಲ್ವಾ? ಯಾಕೆ ಹಿಂಗ್ ಮಾಡ್ತಾರೆ ಅಂದ್ರೆ ಏನ್ ಅವಕ್ಕೆ ಆಸುರಿ ಭಾವನ ಆಶ್ರಯ ಮಾಡ್ಕೊಂಡು ಏನೋ ಒಂಥರ ಹುಚ್ಚು ಕಲ್ಪನೆಗಳು. ನಮಾಂ ದುಷ್ಕೃತಿನಃ ಮೂಢೋ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾತಮಾಹ. ಭಗವಂತನಿಗೆ ಕ್ಷಣ ಆಗೋದಿಲ್ಲ ಅವರು. ಯಾಕೆಂದ್ರೆ ಮಾಯೆಯ ಅಪಹೃತ ಜ್ಞಾನ ಆಸುರು ಭಾವಮಾಶ್ರಿತ. ಈಗ 16ನೇ ಶ್ಲೋಕ. ಚತುರ್ವಿಧಾ ಭಜಂತಿ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಈಗ ಈ ಒಂದು ಭಗವಂತನಿಗೆ ಶರಣಾಗತರಾಗೋದು ವಿಷಯ ಬಂತಲ್ವಾ, ಅದಕ್ಕೆ ಮುಂದಿನ ವಿಷಯ ಏಂದ್ರೆ ಚತುರ್ವಿಧ ಭಜಂತೆ ಮಾಂ. ಮಾಂ ನನ್ನನ್ನು 4 ವಿಧವಾಗಿ 4 ತರ ಜನ ನನ್ನನ್ನು ಭಜಿಸ್ತಾರೆ. 4 ಟೈಪ್ಸ್ ಆಫ್ ಡಿವೋಷನ್. 4 ಟೈಪ್ಸ್ ಅಂತ ಚತುರ್ವಿಧ ಭಜಂತೆ ಮಾಂ. ಜನಗಳು. ಸುಕೃತಿನಃ ಅರ್ಜುನ. ಹೇ ಅರ್ಜುನ, ಇವರೆಲ್ಲ ಯಾರಪ್ಪ? ಸುಕೃತಿಗಳು. ಅಲ್ಲಿ ದುಷ್ಕೃತಿ ಬಂತು, ಇಲ್ಲಿ ಸುಕೃತಿ. ಸುಕೃತಿ ಅಂತಾರೆ ಪುಣ್ಯವಂತರು, ಒಳ್ಳೆ ಕೆಲಸ ಮಾಡ್ತಕ್ಕಂಥ. ಅವ್ರಲ್ಲೂ 4 ವೆರೈಟೀಸ್ ಇದ್ದಾರೆ. ಅರ್ಥವಾಯ್ತಾ? ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋ ಜನಾಃ ಅಂತ. ಸುಕೃತಿಯ ಜನಗಳು ಅಂತ ಅರ್ಜುನ. 2ನೇ ಸಾಲು. ಆರ್ತಃ ಆರ್ತರು, ಜಿಜ್ಞಾಸು ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ. ಈ ಭರತರ್ಷಭ ಯಾರ್ಯಾರಪ್ಪ ಅಂದ್ರೆ ಆರ್ತರು. ಆರ್ತರು ಅಂತಂದ್ರೆ ತುಂಬಾ ದುಃಖ ಆಗ್ಬಿಟ್ಟಿರ್ತಪ್ಪ. ಆರ್ತರು ಅಂದ್ರೆ ದುಃಖ ಆಗಿದೆ, ತಮ್ಮ ದುಃಖ ಹೋಗ್ಬೇಕು, ಅದಕ್ಕೆ ಭಜಿಸ್ತಾರೆ. ಯಾರು ಭಜಿಸ್ತಾರೆ? ದೇವ್ರನ್ನ ಭಜಿಸ್ತಾರೆ. ದುಃಖ ಆಗೋದ್ರ ಕೂಡ ತಪ್ಪದಾರಿ ಹಿಡಿಯಕ್ ಹೋಗಲ್ಲ, ಅಥವಾ ಇನ್ನೇನು ಯಾರನ್ನ ಸಾಯಿಸ್ಬಿಡ್ತೀನಿ ತಗೋತೀರ. ಅವರು ದೇವ್ರನ್ನ ದೇವ್ರತೆ ಹೇಳ್ಕೊಂಡು ಕಣ್ಣೀರ್ ಹಾಕ್ತಾರೆ ಅಂತ. ಅವರು ಆರ್ತ ಭಕ್ತರು ಅಂತ ಅವ್ರಿಗೆ ಆರ್ತರು. ಯಾಕಂದ್ರೆ ನೀವು ಎಷ್ಟು ಮನುಷ್ಯತ್ವ ಹೇಳ್ಕೊಂಡು ಕೂಡ ಅವ್ರಿಗೆ ಲಿಮಿಟೆಡ್ ನಾಲೆಜ್. ಎಲ್ಲ ಮನುಷ್ಯರು ಕೂಡ ಸರ್ವಜ್ಞರಲ್ಲ. ಭಗವಂತ ಸರ್ವಜ್ಞ. ಅವ್ರ ಹತ್ರ ಕೂತ್ಕೊಂಡು ನಮ್ ಕಷ್ಟ ಅಲ್ಲೇ ಹೇಳ್ಕೊಂಡು ಒಂದು ಅರ್ಧ ಗಂಟೆ ಹೊತ್ತು ನಾವು ಕಣ್ಣೀರಿನ ಅಭಿಷೇಕ ಮಾಡಿದ್ರೆ ಭಗವಂತನಿಗೆ, ಅವನು ಫ್ಲಾಶ್ ಒಳಗಡೆಯಿಂದ ಬಂದ್ಬಿಡ್ತು. ಅಂತರದಲ್ಲಿ ಭಗವಂತ ಇರ್ತಾನೆ. ನಾವು ಐಡಿಯಾ ಕೊಡ್ತೀವಿ, ಹೀಗ್ ಮಾಡ್ರಿ, ಹೀಗ್ ಮಾಡ್ರೆ ಸರಿ ಹೋಗುತ್ತೆ, ಕಷ್ಟ ಅಲ್ಲೇ ಹೊರಟೋಗುತ್ತೆ. ಅದಕ್ಕೋಸ್ಕರ ಆ ತರ ಭಕ್ತರು ಅವರು ಭಕ್ತರೇ. ತುಂಬಾ ಜನ ಆ ತರವೂ ಇರ್ತಾರೆ, ಆರ್ತ ಭಕ್ತರು. ಆರ್ತೋ ಆರ್ತಃ. ಅವನು ಇನ್ನೊಂದ್ ತರ ಭಕ್ತಿರ್ತಾರೆ, ಜಿಜ್ಞಾಸುಗಳು. ಜಿಜ್ಞಾಸೆ ಅಂತಂದ್ರೆ ಏನೋ ಒಂದು ಓದಿದ್ವಿ ಅಥವಾ ಕೇಳಿದ್ವಿ, ಮನಸ್ಸು ಪ್ರಶ್ನೆಗಳು ಹೇಳ್ತಾ ಹೋಗುತ್ತೆ. ಹಿಂಗಂದ್ರೇನು, ಹಂಗಂದ್ರೇನು, ಹಿಂಗಂದ್ರೇನು, ಹಂಗಂದ್ರೇನು. ಅವರು ಆ ಪ್ರಶ್ನೆಗಳಿಗೂ ಕೂಡ ಭಗವಂತನ ಕೇಳ್ಕೊತಾರ. ಪ್ರಪದ್ಯಂತೆ ಭಗವಂತ, ಇದಕ್ಕೆ ನಂಗೆ ಗೊತ್ತಾಗ್ತಿಲ್ಲ, ದಯವಿಟ್ಟು ಏನಾದ್ರು ಕೆದಕ್ತಿರ್ತಾರೆ. ಅದು ಕೇಳೋದ್ರ ಅರ್ಥ ಏನಂದ್ರೆ, ದೇವ್ರನ್ನ ಕೇಳಿದ್ರೆ, ನಾನು ಈ ಕನ್ನಡದಲ್ಲಿ ಕೇಳೋದು ಅದೆಲ್ಲ ಹೇಳ್ತಿರೋದು. ದೇವ್ರನ್ನ ಕೇಳಿದ್ರೆ ಪುಸ್ತಕ ತೆಗಿತಾರೆ. ಉಪನಿಷತ್ ಯಾವ ಉಪನಿಷತ್ಲಿ ಏನ್ ಬರ್ದಿದ್ದಾರೆ, ಏನ್ ಕತೆ, ಅಥವಾ ಮೊಬೈಲ್ ಹಾಕೊಂಡು ಉಪನಿಷತ್ ಕೇಳ್ತಾರೆ, ಪ್ರವಚನ ಕೇಳ್ತಾರೆ. ಇದೆಲ್ಲ ಮಾಡ್ತಾರೆ ಜಿಜ್ಞಾಸು. ಅದು ತಿಳ್ಕೊಳ್ಬೇಕು ಅಂತ ಆಸೆ. ಅವರು ಭಕ್ತರೇ. ಇನ್ನೊಂಥರ ಭಕ್ತರು ಅರ್ಥಾರ್ಥಿ. ಅರ್ಥ ಅಂದ್ರೆ ಸಂಪತ್ತು. ಸಂಪತ್ತು ಬೇಕು ಅನ್ನೋರಿಗೆ ಅರ್ಥಾರ್ಥಿ ಅಂತ. ಯಾಕಂದ್ರೆ ವಿದ್ಯಾರ್ಥಿ ಅಂದ್ರೇನು? ವಿದ್ಯೆ ಬೇಕು ಅಂತ ಹಪಾಪಸ್ತಾ ಇರ್ತಾನೆ ಅವನು ವಿದ್ಯಾರ್ಥಿ. ದುಡ್ಡು ಬೇಕು ಅಂತ ಓದಾಡೋನು ಧನಾರ್ಥಿ. ಈಗ ಇಲ್ಲಿ ಅರ್ಥಾರ್ಥಿ. ಅರ್ಥ ಅಂದ್ರೆ ಸಂಪತ್ತು ಬೇಕು ಅಂತ. ಈ ಸಂಪತ್ತು ಬೇಕು ಅನ್ಕೊಂಡು ನೋಡಿ ತಪ್ಪದಾರಿಗೆ ಹೋಗಲ್ಲ. ಬದಲ ಭಗವಂತ ಪ್ರಾರ್ಥನೆ ಮಾಡ್ತಾನೆ, ಭಗವಂತ ನಂಗೆ ಸಂಪತ್ತು ಬೇಕು, ಏನ್ ಮಾಡೋದು? ಭಗವಂತ ಪ್ರೇರಣೆ ಮಾಡ್ತಾನೆ, ಕೆಲಸ ಮಾಡ್ತಾರೆ, ಸಂಪತ್ತು ಕಳಿಸ್ಕೊಡ್ತಾರೆ ಅಂತ. ಅವ್ರಿಗೆ ಅರ್ಥ. ಆಮೇಲೆ ಜ್ಞಾನಿ. ಈ ಅರ್ಥಾರ್ಥಿ ಭಕ್ತರು ಜ್ಞಾನಿ ಭಕ್ತರು. ಜ್ಞಾನಿ ಭಕ್ತರು ಏನಂದ್ರೆ ಅವ್ರಿಗೆಲ್ಲ ದಾಟ್ಕೊಂಡು ಮುಂದ್ಕೊಂಡಿದ್ದಾರೆ. ಬಂದ್ಬಿಟ್ಟು ಅವ್ರಿಗೆ ಅಂತಂದ್ರೆ ಭಗವಂತನ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಇದೆ. ಜ್ಞಾನ ಎಂತಾರೆ ಭಗವಂತ ಅಂದ್ರೆ ಸರ್ವೋತ್ತಮ, ಅವನು ಸರ್ವಜ್ಞ, ಅವನು ಸರ್ವವ್ಯಾಪಿ, ಎಲ್ಲಾ ಕಡೆ ಇರ್ತಾನೆ, 3 ಲೋಕದಲ್ಲೂ ಇರ್ತಾನೆ, 3 ಕಾಲದಲ್ಲಿ ಎಲ್ಲ ತಿಳ್ಕೊಂಡಿದ್ದಾರೆ. ಮತ್ತೆ ಭಗವಂತನಿಗೆ ಆ ಭಕ್ತಿಯ ಒಂದು ಅದರದ ರಸವನ್ನ ಕುಡಿದಿದ್ದಾರೆ. ಭಕ್ತಿ ರಸವನ್ನ ಅದೆಷ್ಟು ಚೆನ್ನಾಗಿರುತ್ತೆ ಅಂತ ಅನುಭವಿಸ್ಬಿಟ್ಟಿರ್ತಾರೆ. ಅಂತವ್ರು ಜ್ಞಾನಿ ಭಕ್ತರು ಅಂತ ಅರ್ಥ. ಹೀಗೆ ಚಾಂದ್ರ ಮತ್ತು ಭರತರ್ಷಭ 4 ತರ ಭಕ್ತಿ ಇದ್ದಾರೆ. ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ. 4 ತರ ಭಕ್ತರಿದ್ದಾರೆ.
ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. 17ನೇ ಶ್ಲೋಕ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಇತ್ಯರ್ಥಂ ಅಹಂ ಸತ ಮಮ ಪ್ರಿಯಃ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿ ವಿಶಿಷ್ಯತೆ. ಇಷ್ಟು ಜನ ಭಕ್ತರಲ್ಲಿ ಭಗವಂತ ಹೇಳ್ತಿದ್ದಾನೆ, ತೇಷಾಂ ಅವರುಗಳಲ್ಲಿ ಜ್ಞಾನಿ ಭಕ್ತ ಇರ್ತಾನಲ್ಲ ಅವನು ನಿತ್ಯಯುಕ್ತ ಏಕಭಕ್ತಿ ನಿತ್ಯಯುಕ್ತ, ಒಂದೇ ರೀತಿ ಭಕ್ತಿ ಇಟ್ಕೊಂಡು ಕಾನ್ಸ್ಟೆಂಟ್ ಆಗಿ ಏಕಭಕ್ತಿ ನಿತ್ಯಯುಕ್ತ, ಸದಾ ಕಾಲದಲ್ಲೂ ಅವನು ಬಹಳ ಒಂದೇ ರೀತಿ ಭಕ್ತಿ ಇಟ್ಕೊಂಡಿರ್ತಾನೆ. ನಿತ್ಯವೂ ಕೂಡ ಆ ಮೂಡೊಳಗೆ ಇರ್ತಾನೆ, ಭಕ್ತಿ ಮೂಡಲ್ಲೇ ಇರ್ತಾನೆ ನೋಡಿ. ನಿತ್ಯಯುಕ್ತ, ನಿತ್ಯ ಅಂದ್ರೆ ಯಾವಾಗಲೂ ಇರ್ತಾನೆ, ಯುಕ್ತ ಕೂಡ್ಕೊಂಡು, ಏನ್ ಕೂಡ್ಕೊಂಡ್ರೆ ಭಕ್ತಿಯನ್ನು ಕೂಡ್ಕೊಂಡು. ಏಕಭಕ್ತಿ ಅದು ಒಂದೇ ರೀತಿ ಭಕ್ತಿ, ಒಂದೇ ತರ ಇರ್ಬೇಕು ಅಂತ ಹೇಳಲ್ವಾ ನಮ್ಮ ಕನ್ನಡದಲ್ಲಿ. ನೋಡೋ ಯಾವಾಗಲೂ ಒಂದೇ ತರ ಇರ್ಬೇಕು, ಬದಲಾಯಿಸ್ಬಾರ್ದು ಆತರ ಏಕಭಕ್ತಿ. ಇಂಥ ವ್ಯಕ್ತಿಗಳು ಅಂದ್ರೆ ಅವರು ಜ್ಞಾನಿ ಭಕ್ತ ಅವನು ಅಂತ. ಅವರು ವಿಶಿಷ್ಯತೆ, ಅವ್ರು ಬಹಳ ವಿಶಿಷ್ಟವಾದಂತವರಪ್ಪ, ಅವ್ರು ವಿಶೇಷವಾಗಿರ್ತಾರೆ. ಪ್ರಿಯೋ ಹಿ ಜ್ಞಾನಿನಃ ಇತಿ ಇತ್ಯರ್ಥಂ ಅಹಂ ಸಜಮ ಪ್ರಿಯ. ಜ್ಞಾನಿನಃ, ಈ ತರ ಜ್ಞಾನಿಗಳನ್ನು ಕಂಡ್ರೆ ನನಗೆ ಜ್ಞಾನಿನಃ ಅಹಂ ಅತ್ಯರ್ಥಂ ಪ್ರಿಯ. ಅಹಂ ಅತ್ಯರ್ಥಂ ಪ್ರಿಯ, ಅತಿ ಅರ್ಥಂ ಬಹುವಾಗಿ ಅವರು ನನಗೆ ಬಹಳ ಇಷ್ಟ. ನನಗೆ ಅತ್ಯರ್ಥಂ ಪ್ರಿಯ, ಅವ್ರನ್ನ ಬಹಳ ಅವ್ರ ಕಂಡ್ರೆ ತುಂಬಾ ಇಷ್ಟ ನನಗೆ. ಚ ಮತ್ತು ಸಾ ಮಮ ಪ್ರಿಯ, ಹಾಗೇನೆ ಜ್ಞಾನಿಯೂ ನನ್ಗೆ ಬಹಳ ಪ್ರಿಯ, ಅವನು ನನ್ ಕಂಡ್ರೆ ಬಹಳ ಇಷ್ಟ. ಒಬ್ರಿಗೊಬ್ರು ತುಂಬಾ ಪ್ರೀತಿ ಅನ್ನಿಬ್ಬರಿಗೆ. ಜ್ಞಾನಿ ಭಕ್ತನ ಕಂಡ್ರೆ ಭಗವಂತನಿಗೆ ತುಂಬಾ ತುಂಬಾ ಇಷ್ಟ. ಭಗವಂತ ಈ ಇಷ್ಟು ಜನ ಭಕ್ತರು ಎಲ್ರಿಗೂ ಒಳ್ಳೇದೇ ಮಾಡ್ತಾನೆ ಭಗವಂತ, ಆದ್ರೆ ಜ್ಞಾನಿ ಭಕ್ತನ ಕಂಡ್ರೆ ಸ್ವಲ್ಪ ತುಂಬಾ ಇಷ್ಟ ಜಾಸ್ತಿ ನಂಗೆ ಅಂತ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನಃ ಇತಿ ಇತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅವ್ನು ನನ್ಗೆ ಬಹಳ ಅವನ ಕಡೆ ತುಂಬಾ ಇಷ್ಟ. ಸೊ ಅಲ್ಲಿಗೇನಾಯ್ತು, ನಾವು ಹಂತ ಹಂತವಾಗಿ ಆಪ್ತ ಭಕ್ತಿರಾಗ್ತೀವಿ, ಆಮೇಲೆ ಜಿಜ್ಞಾಸು, ಆಮೇಲೆ ನೋಡಿ ತಪ್ಪರ್ಥ ಹೇಳ್ಬಾರ್ದು. ಏನಂತಂದ್ರೆ ಭಗವದ್ಗೀತೆ ಕಲ್ತ್ಕೊಂಡ್ಬಿಟ್ಟು ಅಂತಂದ್ರೆ ಅವರು ವಿರಕ್ತರಾಗ್ಬಿಡ್ತಾರೆ, ಎಲ್ಲ ಬಿಟ್ಬಿಡ್ತಾರೆ, ಮನೆ ಮಠ ಸನ್ಯಾಸಿ ಆಗ್ಬಿಡ್ತಾರೆ. ನೀವು ಹೋಗ್ಬೇಡ ಪಾಠಕ್ಕೆ ಅಂತ ಒಬ್ರಿಗೆ ಹೇಳ್ತಾ ಇದ್ರು ನಿಮ್ಮಲ್ಲಿ. ಆಮೇಲೆ ಅವ್ರ ತಾಯಿನ ಕರೆದು ತಿಳುವಳಿಕೆ ಕೊಟ್ಟೆ, ಹಂಗಲ್ಲ ರೀ ಈ ರೀತಿ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ನಾವೇ ಬಿಡಿ. ಅದೇ ಈ ರೀತಿ ತಪ್ಪು ತಿಳುವಳಿಕೆ ಸಮಾಜದಲ್ಲಿರುತ್ತೆ. ಯಾರಾದ್ರೂ ಭೌತಿಕ ಹೋಗ್ತೋಡಿ ಈಗ ಯಾಕೋ ಈಗೆಲ್ಲ ಬಡಿ ಚೆನ್ನಾಗಿ ಓದ್ತಾ ಇವಾಗ 60 ವರ್ಷ ಆಗ್ಲಿ, ಆಮೇಲೆ 60 ವರ್ಷ ಕಲ್ತ್ರೆ ಎಷ್ಟು ಬಿಟ್ಟರೆ ಎಷ್ಟು, ಅವಾಗ ಜೀವನ ಮುಗ್ದೋಗಿರುತ್ತೆ, ಒಂದು ರಾಶಿ ಪಾಪಗಳನ್ನ. ಅದಕ್ಕೋಸ್ಕರ ಯಾವಾಗಲೂ ತಿಳ್ಕೊಳ್ಬೇಕಿದೆ ಹಂತ ಹಂತವಾಗಿ. ಮೊದ್ಲು ಅಂದ್ರೆ ಯಾಕೆ ಕಲಿದೆ ಅಂದ್ರೆ ಅರ್ಥಾರ್ಥಿ, ಧನ ಸಂಪತ್ತು ಬೇಡ ಅಂತ ಹೇಳ್ತಾರ. ಭಕ್ತಿ ಬಂದ್ಬಿಡ್ತಪ್ಪ ಆಗ ನಮ್ಮ ಮದುವೆನೇ ಮಾಡ್ಕೊಳಲ್ಲ ಅಂತ, ಅಥವಾ ನನ್ನ ಮಕ್ಳು ಬೇಡ, ಹೆಂಡತಿ ಬೇಡ, ಮನೆ ಮಠ ಬೇಡ ಅಂತ. ಖಂಡಿತ ಅಲ್ಲ, ಈ ತರ ಅರ್ಥವೇ ಅಲ್ಲ. ಉಪನಿಷತ್ತು ಹೇಳುತ್ತೆ ಚೆನ್ನಾಗಿ ಸಂಪಾದನೆ ಮಾಡಿ, 10 ಮಕ್ಕಳಾಗಲಿ ಆಯ್ತರ, ಸುಖವಾಗಿರಿ, ಸಂಪತ್ತಿರ್ಲಿ, ಯಾವಾಗಲೂ ಕೂಡ ಮನೆ ಲಕ್ಷ್ಮಿ ನಿಮ್ಮಲ್ಲಿ ಕಾಲು ಮುರ್ಕೊಂಡಿರ್ಲಿ ಅಂತ ಹಾಸ್ಯ ಮಾಡ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಲ್ಲ. ಸೊ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಇದ್ರೂ ಕೂಡ ನಾವು ಅದ್ರ ಮೇಲ್ಗಡೆ ಇರ್ಬೇಕು, ಯಾವುದಕ್ಕೂ ಅಂಟಿಸ್ಕೊಡದೆ ಎಲ್ಲ ಸುಖವನ್ನು ಅನುಭವಿಸ್ತಾರೆ. ಇಲ್ಲ ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ, ಹೀಗಿರ್ಬೇಕು ಅಂತಕ್ಕಂಥದ್ದು ಈ 2 ಶ್ಲೋಕದ ಜ್ಞಾನ ಬರಬೇಕು. ಜ್ಞಾನ ಬಂದ್ರೆ ಭಗವಂತನ ಕಂಡು ಇಷ್ಟವಾಗತ್ತೆ ಅನ್ನೋದು 7ನೇ ಶ್ಲೋಕ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಇತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅಂದ್ರೆ ಗುರಿ ಏನಾಗಬೇಕು ಅಂತಂದ್ರೆ ಜ್ಞಾನಿಗಳಾಗಬೇಕು. ಎಷ್ಟು ಜ್ಞಾನಿಗಳಾಗಬೇಕು? ಯಾರ್ಯಾರ ಕಂಪೇರ್ ಮಾಡ್ಕೊಂಡು ಒದ್ದಾಡಕ್ ಹೋಗ್ಬೇಡಿ. ಅವ್ರು ನೋಡ್ರಿ ಎಷ್ಟೊಂದು ಗೊತ್ತಿದೆ, ನಮ್ಗೆ ಏನು ಗೊತ್ತೇ ಇಲ್ಲ, ಅವ್ರು ನೋಡಿ ಇಷ್ಟು ಗೊತ್ತು ಅಷ್ಟು ಗೊತ್ತು, ಯಾರನ್ನು ಕಂಪೇರ್ ಮಾಡಕ್ ಹೋಗ. ನನ್ ಜೀವ ನನ್ಗೆ, ನಿಮ್ ಜೀವ ನಿಮ್ಗೆ. ಅವ್ರವ್ರ ಪ್ರಾರಬ್ಧ ಕರ್ಮಗಳು ನಮ್ಮ ಯೋಗ್ಯತೆ. ನಮ್ ಯೋಗ್ಯತೆ ಎಷ್ಟಿರುತ್ತೆ? ಈಗ ಸಮುದ್ರಕ್ಕೆ ಹೋಗ್ತೀವಿ ಅಥವಾ ಗಂಗೆ ನದಿಗೆ ಹೋಗ್ತೀವಿ, ಏನ್ ಗಂಗೆ ಹರಿತಾ ಇರುತ್ತೆ,
ಜೋರಾಗಿ ಹರಿತಿರುತ್ತೆ. ನಾವು ಗಂಗೆಯಲ್ಲಿ ನೀರು ತಗೊಂಡ್ಬರ್ತೀವಿ. ಎಷ್ಟು ತರ್ತೀವಿ? ನಮ್ ಯೋಗ್ಯತೆ ಒಂದ್ ಸಣ್ಣ ಕುಡ್ಕೆನೋ, ಒಂದು ಕುಡಿಕೆ ಅಂತಾರಲ್ಲ ಅಂತದೊಂದು ತಾಮ್ರದಲ್ಲಿ ತಗೊಂಡ್ ಬರ್ತೀವಿ. ಇನ್ ಸ್ವಲ್ಪ ಶಕ್ತಿ ಇದೆ ಅಂತಾರ ಒಂದು ಕ್ಯಾನಲ್ ಬೇಕಾದ್ರೆ ತರ್ಬೋದು ಅಷ್ಟೇ. ಇಡೀ ಗಂಗೆ ತರಕಾಗ್ತ ನಾವು ತರಕಾಲ. ಅಥವಾ ಸಮುದ್ರ ವಿಸ್ತಾರವಾಗಿರ್ತಕ್ಕಂಥ ಅಪಾರ ಸಾಗರ ಇದೆ. ನಾವು ತಂದ್ರೆ ಎಷ್ಟು ನೀರು ತರಕಾಗ್ತ? ನಮ್ ಯೋಗ್ಯತೆ ಎಷ್ಟು ಅಷ್ಟೇ. ಅದಕ್ಕಿಂತ ಜಾಸ್ತಿ ಆಗ ಸಾಧ್ಯನೇ ಇಲ್ಲ. ಹಾಗೆ ಒಬ್ಬರೊಬ್ಬರದ್ದು ಯೋಗ್ಯತೆ ಒಂದೊಂಥರ ಇರುತ್ತೆ. ನಮ್ ಯೋಗ್ಯತೆ ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನ ಬೇಕಾದ್ರೆ ಮಾಡೋಣ. ಆದ್ರೆ ಬೇರೆಯವ್ರನ್ನ ಹೋಲಿಸ್ಕೊಂಡ್ಬಿಟ್ಟು ನಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೋಬಾರ್ದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಗೊತ್ತಲ್ವ ಅಂತಂದ್ರೆ ನಕಾರಾತ್ಮಕ ಭಾವನೆ, ಅದು ಕೀಳರಿಮೆ, ಅದು ಬರಬಾರ್ದು. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬರಬಾರ್ದು. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನನ್ಗೆ ತುಂಬಾ ಗೊತ್ತು, ನೋಡೋದು ನಾನು ಎಷ್ಟು 5ನೇ ಸತಿ ಕೇಳ್ತೇನೆ ಬಹುತೇಕ ಎಷ್ಟು ನನ್ಗೆ ಗೊತ್ತು, ನಿಂಗೇನ್ ಗೊತ್ತೇ, ನಿಂಗೇನ್ ಗೊತ್ತೇ ಅಲ್ಲ, ಹಂಗೂ ಬರಬಾರ್ದು. ಎಷ್ಟು ತಿಳ್ಕೊಂಡ್ರು ಇದು ಬಹಳ ಕಡಿಮೆ. ಮಾಡ್ತಾ ಹೋಗ್ಬೇಕಷ್ಟೆ. ನಮ್ ಯೋಗ್ಯತೆಗೆ ತಕ್ಕಂತೆ ಸಂಪಾದನೆ ಮಾಡ್ತಾ ಹೋಗ್ಬೇಕು. 18ನೇ ಶ್ಲೋಕ. ಉದಾರಾಹ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಉದಾರಾಹ ಸರ್ವಃ ಏವ ಏತೆ ಜ್ಞಾನಿ ತು ಆತ್ಮ ಏವ ಮೇ ಮತಂ ಆಸ್ಥಿತಃ ಸಹ ಹಿ ಯುಕ್ತಾತ್ಮ ಮಾಂ ಏವ ಅನುತ್ತಮಾಂ ಗತಿಂ. ಏತೆ ಸರ್ವೇ ಏವ ಉದಾರಾಹ. ಮೊದಲನೇ ಸಾಲು ಏವೈತೆ ಇದೆಯಲ್ಲ, ಏವ ತೇ ಅಂದ್ರೆ ಈ 4 ಜನ ಭಕ್ತರು ಹೇಳಿದ್ರಲ್ಲ, ಅರ್ಥ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ, ಇವರೆಲ್ಲರೂ ಕೂಡ ಉದಾರ, ತುಂಬಾ ಉದಾರ ಬುದ್ಧಿಯವರು, ಒಳ್ಳೆಯವರವರಲ್ಲ. ಉದಾರ ಅಂತಂದ್ರೆ ಉದಾರರಾಗಿದ್ದಾರೆ ಅಂದ್ರೆ ತುಂಬಾ ವಿಶಾಲವಂತ ಮನೋಗುಣ ಇದೆ ಅಂತ ಉದಾರ ಅಂತ. ವಿಶಾಲವಾದ ಬುದ್ಧಿ ಇರ್ತಕ್ಕಂಥವ್ರು, ತುಂಬಾ ಒಳ್ಳೆಯವರಾಗಿ ಇರ್ತಾರೆ. ಏತೆ ಸರ್ವೇ ಏವ ಉದಾರಾಹ, ಇವರೆಲ್ಲರೂ ಬಹಳ ಉದಾರವಾಗಿರ್ತಕ್ಕಂಥವ್ರು. ತು ಆದರೆ ಜ್ಞಾನಿ ಆತ್ಮ ಏವ ಮೇ ಮತಂ, ಜ್ಞಾನಿ ಭಕ್ತ ಇರ್ತಾರಲ್ಲ, ಆತ್ಮ ಇವ ನಂದೇ ತರ ಸ್ವರೂಪ ಅವನು. ಅಂದ್ರೆ ಅವನು ದೈವತ್ವ ಇರ್ತಕ್ಕಂಥ ವ್ಯಕ್ತಿ ಅವನು, ನಂತರನೇ ಇರ್ತಾನ ಅವನು. ಆತ್ಮ ಇವ ಮೇ ಮತಂ ಅಂದ್ರೆ ನನ್ನ ವಿಚಾರ. ಹಿ ಏಕೆಂದರೆ ಸಹ ಯುಕ್ತ ಆತ್ಮ, ಅವನು ಮನಸ್ಸು ಎಂತಂದ್ರೆ ಯುಕ್ತ, ಕೂತ್ಕೊಂಡಿರುತ್ತೆ ಅಂತಂದ್ರೆ ಜ್ಞಾನದಿಂದ ಕೂಡಿರ್ತಕ್ಕಂಥ, ಎಲ್ಲದನ್ನು ಸರಿ ತಪ್ಪು ಅಂತಕ್ಕಂಥದ್ದು ಗೊತ್ತಿರ್ತಾವ. ಅದಲ್ಲದೆ ಭಗವಂತ ಸರ್ವೋತ್ತಮ, ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ ಎಲ್ಲ ಗೊತ್ತಿರ್ತವನಿಗೆ ಯುಕ್ತ ಆತ್ಮ. ಆಮೇಲೆ ಅನುತ್ತಮಾಂ ಗತಿಂ ಮಾಮೇವ ಆಸ್ಥಿತ, ಅವನಿಗೆ ಅನುತ್ತಮಾಂ, ಅನುತ್ತಮಾಂ ಅಂದ್ರೆ ಅತ್ಯಂತ ಉತ್ತಮ ಅಂತ. ಅನುತ್ತಮಾಂ ಅನುಸರಿಸಿಕೊಂಡು, ಉತ್ತಮ ಅಂದ್ರೆ ಉತ್ತಮದೇ ಅನ್ನೋದೇ ಅನುಸರಿಸಿಕೊಂಡು ಅಂತ. ಉತ್ತಮ ಅಂದ್ರೆ ತುಂಬಾ ಉತ್ತಮವಾದಂತಹ, ಅತ್ಯಂತ ಉತ್ತಮವಾದ ಗತಿಯನ್ನು ಮಾಮೇವ ಆಸ್ಥಿತ, ಅವನು ನನ್ನನ್ನೇ ಪಡೆಯುತ್ತಾನೆ, ನನ್ನಲ್ಲೇ ಇರುತ್ತಾನೆ. ಭಗವಂತನ ಜೊತೆಗೆ ಇದ್ಬಿಟ್ರೆ ನಮ್ಗೇನು ಟೆನ್ಷನ್, ಏನು ಚಿಂತೆ ಇರೋದಿಲ್ಲ. ಹೇಗೆ ಹಳೆ ಕಾಲದಲ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಟೆನ್ಷನ್ನೇ ಇಲ್ಲ ಅಂತ. ರಿಟೈರ್ ಆಗೋ ತನಕ ತುಂಬಾ ಜನ ಅದಕ್ಕೆ ಹಳೆಯ ಕಾಲದಲ್ಲಿ ಗೌರ್ಮೆಂಟ್ ಕೆಲಸ ಪ್ರಿಫರ್ ಮಾಡೋದು. ಈಗ ಬಿಡಿ ಬೇರೆ ಸಲ ಪ್ರೈವೇಟ್ ಬಂದ್ಬಿಟ್ಟು ಆ ಹಳೆ ಕಾಲದಲ್ಲಿ, ಯಾಕಂದ್ರೆ ಕೆಲ್ಸಕ್ಕೆ ಸೇರ್ಕೊಂಡು ರಿಟೈರ್ ಆಗೋ ತನಕ ಯೋಚನೆ ಇಲ್ಲ. ರಿಟೈರ್ ಆಗ್ಬೇಕಾದ್ರೆ ಇಷ್ಟು ಬರ್ತಾ ಇರುತ್ತೆ, ಲೆಕ್ಕ ಬೇಕಾದ್ರೆ ಹಾಕ್ಬಿಡೋದು, ಶಾಂತವಾಗಿರುತ್ತೆ. ಆತರ ಈ ಪ್ರಿಫರ್ ಮಾಡೋರಾಗಿ. ಇಲ್ಲೇನಪ್ಪಾ ಅಂತಂದ್ರೆ, ಯಾರು ಭಗವಂತನಿಗೆ ಶರಣಾಗತರಾಗ್ಬಿಟ್ರೆ ನೋ ಟೆನ್ಷನ್, ಎಲ್ಲ ಅವ್ನು ನೋಡ್ಕೊತಿರ್ತಾನೆ, ಅಂದವಾಗಿರ್ತೀವಿ, ಬರೀ ಖುಷಿಯಾಗಿರೋದೇ ಕೆಲಸ. ಅನುತ್ತಮಾಂ ಗತಿಂ ಅಂದ್ರೆ ಏತಿ ಸರ್ವೇ ಇವ ಉದಾರಾಹ, ಇವರೆಲ್ಲರೂ ಒಳ್ಳೆಯವರೇ. 4 ಜನ ಒಳ್ಳೆಯವರು ಅಂದ್ರೆ ಎಲ್ರು ಮುಂದಕ್ಕೆ ಹೋಗ್ತಕ್ಕಂಥವ್ರೇನೆ. ತು ಜ್ಞಾನಿ ಆತ್ಮ ಮೀಮಿತಂ, ಜ್ಞಾನಿ ಭಕ್ತರು ಅವರು ನಂತರನೇ ಅಂತಂದ್ರೆ ಶುದ್ಧವಾಗಿರ್ತಕ್ಕಂಥವ್ರು, ಪವಿತ್ರವಾಗಿರ್ತಕ್ಕಂಥವ್ರು. ಸಹ ಯುಕ್ತ ಆತ್ಮ, ಅವರು ಶುದ್ಧವಾದಂತ ಮನಸ್ಸಿಟ್ಕೊಂಡಿರ್ತಕ್ಕಂಥವ್ರು. ಮತ್ತು ಅನುತ್ತಮಾಂ ಗತಿ ಮಾಮೇವ ಆಸ್ಥಿತ, ನನ್ನನ್ನೇ ಅವರು ಪಡೆದೇ ಪಡಿತಾರೆ ಅನ್ನತಕ್ಕಂಥದ್ದು. ಯಾವಾಗಲೂ ಸುಖ ಇರ್ತಾರೆ ಈ ಶ್ಲೋಕ. ಉದಾರಾಹ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಚಿತಃ ಸ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ.
ಇನ್ನು ಇದೆ ಸಮಯ ಆಗಿರೋದ್ರಿಂದ ಶ್ಲೋಕ ಹೇಳ್ಬೇಕು. ಇಲ್ಲಿ ಇನ್ನೊಂದು ಶ್ಲೋಕ ಹೇಳ್ಬಿಡ್ತೀನಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಬಹೂನಾಂ ಜನ್ಮನಾಂ ಅಂತೆ. ಅರ್ಥವಾಗ್ತಾ ಇದೆ ನಿಮಗೆ? ಬಹೂನಾಂ ಜನ್ಮನಾಂ ಅಂತೆ, ಅನೇಕ ಜನ್ಮಗಳ ಕಳೆದ ನಂತರ ಬಹೂನಾಂ ಜನ್ಮ ಜ್ಞಾನವಾನ್ ಜ್ಞಾನವಂತನು ಮಾಂ ಪ್ರಪದ್ಯತೆ ನನ್ನನ್ನು ಹೊಂದುತ್ತಾನೆ, ನನ್ನನ್ನು ಪಡ್ಕೋತಾನೆ. ಅರೆ ಈ ತರ ಸಾಧನೆ ಮಾಡ್ತಾ ಹೋಗ್ಬೇಕು. ಪ್ರತಿ ಜನ್ಮದಲ್ಲೂ ಸಾಧನೆ ಮಾಡ್ತಾ ಹೋಗ್ಬೇಕು. ಒಂದೇ ಜನ್ಮದಲ್ಲಿ ಆಗಲ್ಲ ಇದು. ಬೇಕಾಷ್ಟೇ ತಿಳ್ಕೊಳ್ಬೇಕಾದ್ ಬೇಕಾಗ್ತದೆ, ಬಿಡ್ಬೇಕಾದ್ ಬೇಕಾಗ್ತದೆ. ಅದಕ್ಕೋಸ್ಕರ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯಂತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಅವನು ಬಹೂನಾಂ ಜನ್ಮ ಅವನು ತಿಳ್ಕೊಳ್ಳೋದು ಏನ್ ತಿಳ್ಕೊತಂದ್ರೆ ಜ್ಞಾನವಾನ್ ಸರ್ವಂ ವಾಸುದೇವ ಇತಿ. ಜ್ಞಾನವಂತನು ಅವನು ಜ್ಞಾನವಂತ ಇರ್ತಾನವನು. ವಾಸುದೇವ ಸರ್ವಮಿತಿ, ಸರ್ವಂ ಎಲ್ಲವೂ ಕೂಡ ಭಗವಂತನೇ ಅಂತ ತಿಳ್ಕೊತಾನೆ. ಎಲ್ಲಾ ಕಡೆ ಭಗವಂತ ಇದ್ದಾನೆ ಅಂತ ತಿಳ್ಕೊತಾನೆ. ವಾಸುದೇವ ಅಂತಂದ್ರೆ ಭಗವಂತ ಅಂದ್ರೆ ಬೆಳಕು, ದೇವ. ಅವನು ಎಲ್ಲರಲ್ಲೂ ವಾಸಿಸುತ್ತಾನೆ, ಆದ್ರಿಂದ ವಾಸುದೇವ ಅಂತ. ಎಲ್ಲರಲ್ಲೂ ಇರ್ತಾನಲ್ವ ಅವನು. ಅದಕ್ಕೆ ಎಲ್ಲ ಜೀವರಾಶಿಗಳಲ್ಲಿ ಅದಕ್ಕೆ ವಾಸುದೇವ ಅಂತ ಹೇಳ್ತಾರೆ. ಸರ್ವಮಿತಿ ಎಲ್ಲವೂ ಭಗವಂತನೇ ಅಂತ ತಿಳ್ಕೊತಾನೆ. ಇದೆಲ್ಲವೂ ಜಗತ್ ನಡೀತಾ ಇರೋದು ಹಿಂದೆ ಮುಂದೆ ಎಲ್ಲ ಕಡೆಗೆ ಭಗವಂತನೇ ಅಂತ ತಿಳ್ಕೊತಾನೆ. ಮಹಾತ್ಮ ಅಂತ ಮಹಾತ್ಮರು ದುರ್ಲಭ ಅಂತ ಲಭಿಸುವುದು ಕಷ್ಟ, ತುಂಬಾ ಕಡಿಮೆ ಜನ ಅಥವಾ ಕಷ್ಟ ಅಂತ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. 19 ಶ್ಲೋಕ ಇವತ್ತಿಗೆ ಸಾಕು. 19 ಶ್ಲೋಕ ಹೇಳೋಣ. ಇವತ್ತು ಒಂದು ಘಟನೆ ಇದೆ. 6ನೇ ಅಧ್ಯಾಯದ್ದು ಪರಿಸ್ಥಿತಿ ಹೇಳ್ಬೇಕಾಯ್ತು.